ಒಳ್ಳೆಯ ತಂದೆಯೇ, ನಮ್ಮ ಸರ್ವಶಕ್ತನಾದ ದೇವರೇ, ಈ ಮಧ್ಯಾಹ್ನದ ವೇಳೆಗೋಸ್ಕರವಾಗಿ ನಿಮಗೆ ಸ್ತೋತ್ರ. ನಿಮ್ಮ ಕೃಪೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ದೇವರಾಗಿರುವ ಕರ್ತನು ನಮಗೆ ಕೊಟ್ಟಂತ ಅವಕಾಶಕ್ಕಾಗಿ ಸ್ತೋತ್ರ. ನಾವು ಕೂಡಿ ಬಂದು ಆರಾಧಿಸುವಂಥದ್ದು ಎಷ್ಟು ಸಂತೋಷ ದೇವರೇ. ಎಷ್ಟೋ ದೇಶಗಳಲ್ಲಿ ಇದಕ್ಕೆ ಅವಕಾಶವೇ ಇಲ್ಲವಲ್ಲಪ್ಪ. ನಮಗಾದರೋ ತೆರೆದ ಬಾಗಿಲನ್ನು ಇಟ್ಟಿರುವುದಕ್ಕೋಸ್ಕರ ನಿಮಗೆ ಸ್ತೋತ್ರ. ದೇವರೇ, ಈ ಸಮಯದಲ್ಲಿ ನಮ್ಮೊಂದಿಗೆ ಮಾತನಾಡಿರಿ, ನಮ್ಮನ್ನು ಸಂಧಿಸಿರಿ, ನಿಮ್ಮ ವಾಕ್ಯವನ್ನು ಕಳುಹಿಸಿರಿ ದೇವರೇ. ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ, ಹಾಲೆಲೂಯ. 2 ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 14ನೇ ವಾಕ್ಯ. ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನು. ಸಾಮಾನ್ಯವಾಗಿ ನಾವು ದೇಶಕ್ಕೋಸ್ಕರವಾಗಿ ಪ್ರಾರ್ಥಿಸುತ್ತೇವೆ. ಇನ್ನೊಂದು ಕಡೆ ನಾವು ನಾರ್ಮಲ್ ಆಗಿಯೂ ಪ್ರಾರ್ಥಿಸುತ್ತೇವೆ, ಉಪವಾಸ ಮಾಡುತ್ತೇವೆ. ಸಭೆಯಲ್ಲಿ ನೋಡುವುದಾದರೆ ಮಹಿಳೆಯರ ಉಪವಾಸ, ಶುಕ್ರವಾರ ಉಪವಾಸ, ಈ ರೀತಿ ಅನೇಕ ಇದೆ. ಈ ರೀತಿ ಇರುವಾಗ ನಾವು ಪ್ರಾರ್ಥನೆಗಳಲ್ಲಿ ಯಾವ ಉದ್ದೇಶಕ್ಕಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ? ಒಂದು ಕಡೆ ನಾನು ನೋಡಿದ ಮಟ್ಟಿಗೆ ಹೇಳುತ್ತೇನೆ, ದೇಶಕ್ಕಾಗಿ ಪ್ರಾರ್ಥಿಸುತ್ತೇವೆ, ಆದರೆ ನಾವು ನೋಡಿದಂಥ ರಿಸಲ್ಟ್ ಇಲ್ಲ. ಏನಿಲ್ಲ? ರಿಸಲ್ಟ್ ಇಲ್ಲ. ಇನ್ನೊಂದು ಕಡೆ ನೋಡುವುದಾದರೆ ನಾವು ನಮಗೋಸ್ಕರ ಪ್ರಾರ್ಥಿಸುತ್ತೇವೆ, ಉಪವಾಸ ಇರುತ್ತೇವೆ, ಎಲ್ಲ ಇರುತ್ತೇವೆ, ಆದರೆ ದೇಶಕ್ಕಾಗಿ ಅಲ್ಲ, ನಮಗಾಗಿ. ಆದರೆ ಅದಕ್ಕೆ ರಿಸಲ್ಟ್ ಬರುತ್ತದ ಅಂತ ನೋಡಿದ್ರೆ ಅದಕ್ಕೂ ಅನೇಕ ವಿಷಯಗಳಲ್ಲಿ ರಿಸಲ್ಟ್ ಇಲ್ಲ. ಸಾಮಾನ್ಯವಾಗಿ ಈ ಪ್ರಾರ್ಥನೆಯಲ್ಲಿ ವಾಕ್ಯ ಹೇಳುತ್ತದೆ, ಪ್ರಾರ್ಥನೆ ಕೇಳುವವರೇ ಮನುಷ್ಯರೆಲ್ಲರೂ ನಿಮ್ಮ ಬಳಿಗೆ ಬರುವವರು ಎಂಬುದಾಗಿ ಇದೆ. ಹಾಗಾದರೆ ಅವರು ಎಲ್ಲಾ ಪ್ರಾರ್ಥನೆಗೂ ಕೂಡ ಉತ್ತರ ಕೊಡುತ್ತಾರೆ. ಎಲ್ಲಾ ಪ್ರಾರ್ಥನೆಗೂ ಉತ್ತರ ಕೊಡುತ್ತಾರೆ. ಪ್ರಕಟಣೆಯ ಪುಸ್ತಕ 5ನೇ ಅಧ್ಯಾಯದಲ್ಲಿ ನೋಡುವಾಗ ಧೂಪಾರತಿಗಳಿದ್ದವು, ಅದು ದೇವಜನರ ಪ್ರಾರ್ಥನೆ ಎಂದು ನೋಡುತ್ತೇವೆ. ಹಾಗೆ ಇರುವಾಗ ನಾವು ಮಾಡುವಂಥ ಯಾವ ಪ್ರಾರ್ಥನೆಗೆ ದೇವರು ಉತ್ತರ ಕೊಡುತ್ತಾರೆ? ಯಾವ ಪ್ರಾರ್ಥನೆ ದೇವರಿಗೆ ಮೆಚ್ಚುಗೆಯುಳ್ಳದಾಗಿದೆ? ಯಾವ ಪ್ರಾರ್ಥನೆ ದೇವರಿಂದ ಪ್ರತ್ಯುತ್ತರವನ್ನು ಕೊಡುತ್ತದೆ ಎನ್ನುವಂಥದ್ದನ್ನೇ ನಾವು ಇವತ್ತು ನೋಡಲಿದ್ದೇವೆ. ಈ ವಾಕ್ಯವನ್ನು ನಾವು ಓದುವಾಗ 2 ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ದೇವರು ವಾಗ್ದಾನ ಮಾಡುತ್ತಾರೆ, ನಾನು ದೇಶಕ್ಕೆ ಏನು ಕೊಡುತ್ತೇನೆ? ಕ್ಷೇಮವನ್ನು ಕೊಡುತ್ತೇನೆ ಎಂದು ವಾಗ್ದಾನ ಮಾಡುತ್ತಾರೆ. ಆದರೆ ಈ ಪ್ರಾರ್ಥನೆ ದೇಶಕ್ಕಾಗಿ ಪ್ರಾರ್ಥಿಸುತ್ತೇವೆ ಅಥವಾ ಎಷ್ಟೋ ಕಾರ್ಯಗಳಿಗಾಗಿ ಪ್ರಾರ್ಥಿಸುತ್ತೇವೆ. ಆದರೆ ಅಷ್ಟೆಲ್ಲ ಪ್ರಾರ್ಥನೆ ಕೂಡ ನೋಡುವಾಗ ನಮ್ಮ ದೃಷ್ಟಿಯಲ್ಲಿ ನೆಗೆಟಿವ್ ರೆಸ್ಪಾನ್ಸೇ ಇದೆ. ನನಗೆ ಗೊತ್ತಿರುವ ಮಟ್ಟಿಗೆ ಬಹಳ ವರ್ಷದಿಂದ ಉಜ್ಜೀವನಕ್ಕಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ ಭಾರತದಲ್ಲಿ. ಆದರೆ ಈ ಪ್ರಾರ್ಥನೆಗೆ ಯಾವ ಉತ್ತರ ಸಿಗುತ್ತಾ ಇದೆ ಎಂಬುದಾಗಿ ನೋಡುವುದಾದರೆ ನಾವು ಎಕ್ಸ್ಪೆಕ್ಟ್ ಮಾಡುವಂತಹ, ನಾವು ಎದುರು ನೋಡುವಂತಹ ಆ ಒಂದು ರಿಸಲ್ಟ್ ಸಿಗಲಿಲ್ಲ. ಯಾವ ರಿಸಲ್ಟ್ ಅಂದರೆ ಆ ಉಜ್ಜೀವನದ ರಿಸಲ್ಟ್ ನಮಗೆ ಬರ್ತಾ ಇಲ್ಲ. ಎದುರು ನೋಡುತ್ತಲೇ ಇದ್ದೇವೆ, ಬರುತ್ತದೆ ಅಂತ ಬಯಸ್ತಾ ಇದ್ದೇವೆ, ಆದರೆ ಇನ್ನೂ ಬಂದಿಲ್ಲ. ಏನು ಕಾರಣ? ಇನ್ನೊಂದು ವಾಕ್ಯವನ್ನು ಕೂಡ ನಾವು ಸ್ಪಷ್ಟವಾಗಿ ಓದೋಣ. ಸಾಮಾನ್ಯವಾಗಿ ಇವತ್ತು ಸಭೆಗಳಲ್ಲಿ ಮಾಡುವಂತಹ ಪ್ರಾರ್ಥನೆ, ಸಭೆ ಅಂದರೆ ವಿಶ್ವಾಸಿಗಳು ಮಾಡುವಂತಹ ಪ್ರಾರ್ಥನೆಗಳನ್ನು ಆ ವಾಕ್ಯವನ್ನು ಓದಿರಿ. ಯೆಶಾಯನ ಪ್ರವಾದನೆಯ ಪುಸ್ತಕ 58ನೇ ಅಧ್ಯಾಯ 4ನೇ ವಾಕ್ಯ ಓದಿರಿ. ನೋಡಿರಿ, ನಿಮ್ಮ ಉಪವಾಸದ ಫಲವೇನೆಂದರೆ ವ್ಯಾಜ್ಯ, ಕಲಹ, ಕೇಡಿನ ಗುದ್ದು ಇವುಗಳೇ. ಹಾಗಾದರೆ ಈ ಉಪವಾಸ ಪ್ರಾರ್ಥನೆ ಎನ್ನುವಂಥದ್ದು ಯಾವುದಕ್ಕೋಸ್ಕರವಾಗಿ ಮಾಡಲ್ಪಡುತ್ತಾ ಇದೆ ಅಂದರೆ ವಾಕ್ಯ ಹೇಳುತ್ತದೆ, ವ್ಯಾಜ್ಯ, ಕಲಹ, ಕೇಡಿನ ಗುದ್ದು ಇವುಗಳೇ. ಹಾಗಂದ್ರೆ ಏನರ್ಥ? ನಿಮ್ಮ ಉಪವಾಸ ಯಾವುದಕ್ಕಾಗಿ ಎಂಬುದಾಗಿ ದೇವರು ಕೇಳುತ್ತಾ ಇದ್ದಾರೆ. ವೈ ಆರ್ ಯು ಫಾಸ್ಟಿಂಗ್? ಯಾವುದಕ್ಕಾಗಿ ನೀವು ಉಪವಾಸ ಇದ್ದೀರಾ? ಒಂದು ವ್ಯಾಜ್ಯ, ಇನ್ನೊಂದು ಕಲಹ. ಹಾಗಂದ್ರೆ ಏನರ್ಥ? ನಮಗಿರುವಂಥ ಸಮಸ್ಯೆಗಳು, ನಮಗಿರುವಂಥ ಪ್ರಾಬ್ಲಮ್ಸ್ಗಳು, ಇದಕ್ಕಾಗಿ ನಾವು ಉಪವಾಸವಿದ್ದೇವೆ. ಆನಂತರ ಯಾವುದಕ್ಕೋಸ್ಕರವಾಗಿ ಉಪವಾಸ ಇದ್ದೇವೆ? ಕೇಡಿನ ಗುದ್ದುಗಳು. ನಮ್ಮ ವಿರುದ್ಧವಾಗಿ ಕಾರ್ಯ ಮಾಡುವವನಿಗೆ ನ್ಯಾಯ ತೀರ್ಪು ಅವನಿಗೆ ಉಂಟು. ಅದು ಕರ್ತನು ಮಾಡಬೇಕೆಂದಿಲ್ಲ, ಅವರು ಬಿತ್ತುವಂಥ ಬೀಜದಿಂದ ಅದು ನಡೆಯುತ್ತದೆ. ಅದಕ್ಕಾಗಿರೋ ರಿಸಲ್ಟ್ ತಾನಾಗಿ ಬರುತ್ತದೆ. ಬಟ್ ನಮ್ಮ ಪ್ರೇಯರ್ ಹೇಗಿದೆ? ನಾವು ಏನನ್ನು ಎಕ್ಸ್ಪೆಕ್ಟ್ ಮಾಡುತ್ತೇವೆ ಅಂದರೆ ಕೂಡಲೇ ದೇವರು ಇಳಿದು ಅವನು ನೋಡಿಬೇಕು. ಒಂದು ವೇಳೆ ಯಾರಾದರೂ ನಮ್ಮ ವಿರುದ್ಧವಾಗಿ ಏನಾದರೂ ಮಾಡ್ದ, ಈಗ ಏನೋ ಒಂದು ನಡೆಯುತ್ತದೆ. ಹಾಗೆ ನಡೆದಾಗ ಕೂಡಲೇ ನಮ್ಮ ಹೃದಯದಲ್ಲಿ ಅನ್ನಿಸುವುದೇನು ಗೊತ್ತಾ? ನಮಗೆ ಮಾಡಿದ್ದಕ್ಕೆ ಇವನಿಗೆ ಹೀಗೆ ನಡೆಯಿತು. ಒಂದು ಚಿಕ್ಕ ಆಕ್ಸಿಡೆಂಟ್ ಆಯಿತು ಎಂಬುದಾಗಿ ಇಟ್ಕೊಳ್ಳಿ, ನಮಗೆ ಹಾಗೆ ಮಾಡಿದ್ದಕ್ಕೆ ಇವನಿಗೆ ಹೀಗೆ ಆಯಿತು ಎಂಬುದಾಗಿ ಆ ನಡೆದ ಸಂಭವಕ್ಕೂ ನಮಗೂ ಒಂದು ಕನೆಕ್ಷನ್ ಅನ್ನು ಹಾಕಿಕೊಳ್ಳುತ್ತೇವೆ. ಏನೋ ಕೂಡಲೇ ಪರಲೋಕ ನಮಗೋಸ್ಕರವಾಗಿ ಅದನ್ನು ಮಾಡುತ್ತದೆ ಎಂಬುದಾಗಿ. ಆಕ್ಚುಲ್ ಆಗಿ ಕರ್ತನ್ ಏನು ಹೇಳುತ್ತಾರೆ ಅಂದ್ರೆ, ಯಾರೇ ಆಗಲಿ ಯಾವುದೋ ಒಂದು ಕಾರ್ಯಕ್ಕೆ ನಿಮ್ಮ ವಿರುದ್ಧವಾಗಿ ಎದ್ರು ಅಂದ್ರೆ ನಿಮ್ಮ ಪ್ರಾರ್ಥನೆಯು ಅವನನ್ನು ನೋಯಿಸುವುದಕ್ಕೋಸ್ಕರವಾಗಿ ಇರಬಾರದು. ಈಗ ಯೇಸು ಕ್ರಿಸ್ತನನ್ನು ಅವರು ಹೊಡೆಯುತ್ತಾರೆ, ಎಲ್ಲ ಮಾಡುತ್ತಾರೆ. ಅವರ ಪ್ರಾರ್ಥನೆ ಏನಾಗಿತ್ತು ಎಂಬುದಾಗಿ ಕೇಳುವುದಾದರೆ ಇವರನ್ನು ಕ್ಷಮಿಸಿದೆ ಅವರ ಪ್ರಾರ್ಥನೆ ಆಗಿತ್ತು. ಅಪೊಸ್ತಲರು ಪಟ್ಟಣದಲ್ಲೆಲ್ಲ ಹೊಡೆಯಲ್ಪಟ್ಟರು.
ಒಂದೊಂದು ಕಡೆಯಲ್ಲೂ ಕೂಡ ಹೊಡೆಯುತ್ತಾರೆ. ಎಲ್ಲಿಯಾದರೂ ಅಪೊಸ್ತಲರು ಒಂದು ಕಡೆಯಾದರೂ ಪಟ್ಟಣವನ್ನು ಶಪಿಸಿದ್ದನ್ನು ನೀವು ನೋಡುತ್ತೀರಾ? ಸ್ತೆಫಾನನನ್ನು ಹೊಡೆಯುತ್ತಾರೆ. ಹೊಡೆಯುವಾಗ ಸ್ತೆಫಾನನು ಕೂಡ ಯೇಸುವಿನ ಹಾಗೆ ಹೇಳುತ್ತಾರೆ, ಇವರು ಮಾಡುವುದೇನೆಂಬುದಾಗಿ ಇವರು ತಿಳಿಯದವರಾಗಿದ್ದಾರೆ. ಹಾಗಾದರೆ ನಮ್ಮಲ್ಲಿರುವಂತಹ ಸ್ವಭಾವ ಏನು? ಪ್ರಾರ್ಥನೆಯಲ್ಲಿ ನಮಗಿರುವಂತಹ ಸ್ವಭಾವ ಏನು? ನಿಮ್ಮನ್ನು ಹಿಂಸಿಸುವವರಿಗೋಸ್ಕರವಾಗಿ ಏನ್ ಮಾಡಿ? ಪ್ರಾರ್ಥಿಸಿರಿ. ನಿಮ್ಮನ್ನು ಶಪಿಸುವವರಿಗೆ ನೀವೇನ್ ಮಾಡಿ? ಆಶೀರ್ವದಿಸಿರಿ. ಇದೇ ದೇವರು ನಮಗೆ ಕೊಟ್ಟಿರುವಂತ ಕಾರ್ಯ. ಆದರೆ ಇವತ್ತು ನಮ್ಮ ಪ್ರಾರ್ಥನೆಯ ವಿಧಾನವನ್ನೇ ಮಾರ್ಪಡಿಸಿದ್ದೇವೆ. ನಮ್ಮ ಪ್ರಾರ್ಥನೆ ಇವತ್ತು ಹೇಗಿದೆ ಅಂದ್ರೆ, ಒಂದು ಇನ್ನೊಬ್ಬರ ನಾಶನಕ್ಕಾಗಿ ಇರುತ್ತದೆ, ಇಲ್ಲ ಅಂದ್ರೆ ನಮ್ಮ ಆಶೀರ್ವಾದಕ್ಕಾಗಿರುತ್ತದೆ. ಎರಡರಲ್ಲಿ ಒಂದಿರುತ್ತದೆ. ನಮ್ಮ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸುವುದು ಕೂಡ ಒಂದು ವೇಳೆ 100ಕ್ಕೆ 1% ಅಷ್ಟು ಅಂಗೀಕರಿಸಬಹುದು, ಇಲ್ಲ ಎಂದು ಹೇಳುತ್ತಿಲ್ಲ. ಎಷ್ಟು ಅವಶ್ಯಕತೆಗಳಿದೆ. ಆದರೆ ಇನ್ನೊಬ್ಬರ ನಾಶನಕ್ಕೋಸ್ಕರವಾಗಿ, ಬೇರೆಯವರ ಕಾರ್ಯಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸುವಂತ ಪ್ರಾರ್ಥನೆ ಇದೆಯಲ್ಲ, ಅದು ಕರ್ತನಿಗೆ ಏನಾಗಿಲ್ಲ, ಇಷ್ಟವಿಲ್ಲವಂತೆ. ವಾಕ್ಯದಲ್ಲಿ ಇದೆ, ಅದು ಅವರು ಹೇಗಿದ್ದಾರಂತೆ? ಉಪವಾಸ ಮಾಡುತ್ತಾ ಇದ್ದಾರಂತೆ. ನೀವು ಅದಕ್ಕಾಗಿ ಉಪವಾಸವಿದ್ದೀರಿ. ಆದರೆ ದೇವರು ಹೇಳುತ್ತಾರೆ, ನಾನು ಆ ಉಪವಾಸವನ್ನು ಮೆಚ್ಚುವುದಿಲ್ಲ. ಹಾಗಾದರೆ ನಮ್ಮ ಪ್ರಾರ್ಥನೆ ಯಾವುದರ ಅಡಿಪಾಯದಲ್ಲಿ ಇದೆ? ನಾವು ಯಾವುದಕ್ಕಾಗಿ ಪ್ರಾರ್ಥಿಸಬೇಕಾಗಿದೆ? ಕರ್ತನು ನಮ್ಮಿಂದ ಒಂದು ಪ್ರಾರ್ಥನೆಯಲ್ಲಿ ಏನನ್ನು ಎದುರು ನೋಡುತ್ತಾರೆ ಅಂದರೆ, ನೀವು ಓದಿದಂತಹ 2 ಪೂರ್ವಕಾಲ ವೃತ್ತಾಂತದಲ್ಲಿ ಹೇಳುತ್ತಾರೆ, ದೇಶಕ್ಕೆ ನಾನು ಕ್ಷೇಮವನ್ನು ಕೊಡುತ್ತೇನೆ, ತಗ್ಗಿಸಿಕೊಂಡು ನನ್ನ ಕಡೆಗೆ ತಿರುಗುವುದಾದರೆ. ಆ ವಾಕ್ಯ ಹೇಳುತ್ತದೆ, ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ನನ್ನ ಕಡೆಗೆ ತಿರುಗುವುದಾದರೆ. ಹಾಗಾದ್ರೆ ಈ ಪ್ರಾರ್ಥನೆ ಯಾವುದಕ್ಕಾಗಿ ಇದೆ ಅಂದರೆ, ಒಂದು ದೇಶದ ಕ್ಷೇಮಕ್ಕಾಗಿ ಇದೆ. ಹಾಗಾದ್ರೆ ನಮ್ಮ ಪ್ರೇಯರಲ್ಲಿ ರಿಸಲ್ಟ್ ಬರಬೇಕು. ಆ ಪ್ರೇಯರ್ ದೇಶಕ್ಕೋಸ್ಕರವಾಗಿರಬೇಕು. ಆ ದೇಶಕ್ಕೋಸ್ಕರವಾಗಿರುವಂತಹ ಪ್ರಾರ್ಥನೆ ಹೇಗಿರಬೇಕು? ಹೇಗೆ ಪ್ರಾರ್ಥನೆ ಮಾಡಿದ್ರೆ ದೇಶಕ್ಕೆ ಕ್ಷೇಮ ಬರುತ್ತದೆ? ಮತ್ತೆ ಹೇಳುತ್ತೇನೆ, ನಿಮಗೂ ನನಗೂ ಕೆಲವು ಅವಶ್ಯಕತೆಗಳಿರುತ್ತದೆ. ಆದರೆ ಇದಕ್ಕೋಸ್ಕರವಾಗಿ ನೀವು ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡುವಂತ ಅವಶ್ಯಕತೆ ಇಲ್ಲ ನನ್ನ ಪ್ರಕಾರವಾಗಿ. ಯಾಕಂದ್ರೆ ನಮ್ಮ ಅವಶ್ಯಕತೆ ಏನೆಂಬುದಾಗಿ ನಮ್ಮ ಪರಮ ತಂದೆ ಮುಂಚಿತವಾಗಿಯೇ ತಿಳಿದಿದ್ದಾರೆ. ನೀವು ಹೇಳಿದ್ರೆ ಸಾಕು. ಇನ್ನು ಹೇಳಬೇಕಂದ್ರೆ, ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ ಹೇಳುತ್ತೇನೆ, ನಾನು ಕೇಳದೆಯೇ ದೇವರು ನನ್ನನ್ನು ಆಶೀರ್ವದಿಸಿದ್ದಾರೆ. ನಮ್ಮ ಅವಶ್ಯಕತೆ ಏನೆಂಬುದಾಗಿ ಅವರು ಅರಿತಿರುವುದರಿಂದ ನಮ್ಮ ಅವಶ್ಯಕತೆ ಏನೆಂದು ಪರಲೋಕ ತಿಳಿದಿದೆ. ಅದು ಕೊಡುತ್ತದೆ. ದುಷ್ಟರಾಗಿರುವಂಥ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡುವವರಾಗಿದ್ದರೆ ಪರಲೋಕದಲ್ಲಿರುವ ತಂದೆ ಮಾಡುವಂಥದ್ದು ಅಧಿಕ ನಿಶ್ಚಯವಲ್ಲವೇ? ಕನ್ಫರ್ಮ್ ಆಗಿ ದೇವರು ಮಾಡುತ್ತಾರೆ ನಮಗೆ. ಆದರೆ ನಮ್ಮ ಪ್ರಾರ್ಥನೆ ಪೂರ್ತಿ ನೋಡಿ ನಮ್ಮ ಕುರಿತಾಗಿ ಓಡುತ್ತದೆ, ಬೇರೆ ಯಾವುದರ ಕುರಿತು ಚಿಂತೆ ಇಲ್ಲ. ಕೆಲವರು ನೋಡಿ ಜೀವನದ ಪ್ರಾರ್ಥನೆಯಲ್ಲಿ ಹೋಗಿ ಕೂತಿರುತ್ತಾರೆ. ಅಲ್ಲಿ ಕೂತುಕೊಂಡು ಅವರಿಗೋಸ್ಕರವಾಗಿ ಪ್ರಾರ್ಥಿಸುತ್ತಾರೆ. ಅಲ್ಲಿ ಮೇಲೆ ಇರುವಂತವರು ಜೀವನಕ್ಕಾಗಿ ಪ್ರಾರ್ಥಿಸುತ್ತಾರೆ. ಆದರೆ ಇವರು, ಸ್ತೋತ್ರ ದೇವರೇ, ನನ್ನ ಮಗಳಿಗೆ ಹೇಗಾದರೂ ಮದುವೆ ಮಾಡಿಸಿರಿ ದೇವರೇ. ಸ್ತೋತ್ರ ದೇವರೇ, ನನ್ನ ಮಗಳಿಗೆ ಮಕ್ಕಳಿಲ್ಲ, ಹೇಗಾದರೂ ಮಕ್ಕಳನ್ನು ಕೊಡಿ ದೇವರೇ. ನಿಮ್ಮ ಮಕ್ಕಳಿಗೋಸ್ಕರವಾಗಿ ಪ್ರಾರ್ಥಿಸಿರಿ, ಬೇಡ ಎಂದು ಹೇಳುತ್ತಿಲ್ಲ. ಅದು ತಂದೆ ತಾಯಿಯ ಹೃದಯ ಹಾಗಿರುತ್ತದೆ. ಆದರೆ ಎಲ್ಲೇ ಹೋದರೂ ಯಾವಾಗ ಪ್ರಾರಂಭಿಸುವಾಗಲೂ ಕೂಡ ಇದೇ ಪ್ರಾರ್ಥನೆ. ಒಂದು ಫಾಸ್ಟಿಂಗ್ ಪ್ರೇಯರ್ ಬಂದ್ರೆ ಕೂಡಲೇ ಒಂದು ಪ್ರಾರ್ಥನೆ ಮನವಿ ಹೇಳುವುದು, ಅಥವಾ ಒಬ್ಬ ಸೇವಕರು ಬಂದ್ರೆ ಅಂದ್ರೆ ಕೂಡಲೇ ಹೋಗಿ ಅವರ ಮುಂದೆ ಪ್ರಾರ್ಥನೆ ಮಾಡಿ ಅಂತ ನಿಲ್ಲೋದು. ಎಲ್ಲಾ ಕಡೆ ಇದೇ ವಿಜ್ಞಾಪನೆ. ಆದ್ರೆ ದೇವರು ಹೇಳುತ್ತಾರೆ, ನಿನಗೇನು ಅವಶ್ಯಕತೆ ಅಂತ ಗೊತ್ತು, ನಾನು ಮಾಡುತ್ತೇನೆ. ಆದರೆ ನಿನ್ನ ಪ್ರಾರ್ಥನೆ ಯಾವುದಕ್ಕೋಸ್ಕರವಾಗಿರಬೇಕಂದ್ರೆ, ತನ್ನನ್ನು ತಗ್ಗಿಸಿಕೊಂಡು, ಯಾವುದಕ್ಕಾಗಿ ಅಂತೆ? ವ್ಯಾಜ್ಯಕ್ಕಾಗಿ, ಕಲಹಕ್ಕಾಗಿ ಅಲ್ಲ, ದೇಶಕ್ಕೋಸ್ಕರ, ಈ ದೇಶಕ್ಕಾಗಿ, ಇಲ್ಲಿ ಇರುವಂತಹ ಜನರಿಗೋಸ್ಕರ. ನಿಮ್ಮಿಂದ ನನ್ನಿಂದ ದೇವರು ಎದುರು ನೋಡುವಂತ ಬಹಳ ಮುಖ್ಯವಾದ ಪ್ರಾರ್ಥನೆ ಅದೇನೆ. ವೈಯಕ್ತಿಕವಾಗಿ ನಿಮಗೂ ನನಗೂ ಇರುವಂತೆ ಎಲ್ಲ ಅವಶ್ಯಕತೆಗಳನ್ನು ಕೂಡ ಪರಲೋಕ ನೋಡಿಕೊಳ್ಳುತ್ತದೆ. ನಾನು ನೋಡಿದ್ದೇನೆ, ಕೆಲವು ಲೋಕದಲ್ಲಿರುವಂಥ ವ್ಯಕ್ತಿಗಳು ದೇವರನ್ನು ಅರಿಯದಂಥವರೇ, ಆದರೆ ಅವರು ಲೋಕದ ಕಾರ್ಯಗಳಿಗೆ ನಂಬಿಗಸ್ತರಾಗಿರುತ್ತಾರೆ. ಒಂದು ಉದಾಹರಣೆಗೆ ಹೇಳುತ್ತೇನೆ, ಮೋಸದ ತಕ್ಕಡಿಯವರ ಹತ್ರ ಇರೋದಿಲ್ಲ, ಸರಿಯಾಗಿರುತ್ತಾರೆ. ಒಂದು ಪೆಟ್ರೋಲ್ ಬಂಕ್ ಇದೆ. ಆ ಪೆಟ್ರೋಲ್ ಬಂಕಲ್ಲಿ ಜನರು ಯಾವಾಗಲೂ ಇರುತ್ತಾರೆ. ಯಾಕೆ ಎಂದು ಹೇಳುವಾಗ ಅವರು ಹೇಳುತ್ತಾರೆ, ಇಲ್ಲಿ ಪೆಟ್ರೋಲ್ ಹಾಕ್ಸಿದ್ರೆ ಕರೆಕ್ಟ್ ಆಗಿರ್ತದೆ ರೀ. ಇವರು ಪೆಟ್ರೋಲನ್ನು ಕಡಿಮೆ ಮಾಡಲ್ಲ, ಯಾವುದನ್ನು ಮಿಕ್ಸ್ ಮಾಡೋದಿಲ್ಲ. ನೋಡಿ, ಆ ಮನುಷ್ಯ ಆಶೀರ್ವಾದವಾಗಿಯೇ ಇರುತ್ತಾರೆ. ಆ ನಂಬಿಗಸ್ತಿಕೆಗೆ ಆಟೋಮೆಟಿಕ್ ಆಗಿ ಜನರು ಹುಡುಕಿಕೊಂಡು ಬರುತ್ತಾರೆ. ನೋಡಿ, ಲೋಕದವರಿಗೆ ಅದಕ್ಕೆ ಜನರು ಹುಡುಕಿ ಬರುತ್ತಾರೆ ಅಂದ್ರೆ, ಒಬ್ಬ ಆತ್ಮಿಕ ಉಳ್ಳವನು ನಂಬಿಗಸ್ತನಾಗಿದ್ದರೆ, ಒಬ್ಬ ಕ್ರೈಸ್ತನು ನಂಬಿಗಸ್ತನಾಗಿದ್ದರೆ, ವಾಕ್ಯ ಹೇಳುತ್ತದೆ, ನಂಬಿಗಸ್ತನು ಪರಿಪೂರ್ಣ ಆಶೀರ್ವಾದವನ್ನು ಹೊಂದುವನು. ಅದಕ್ಕೆ ನೀವು ಕೇಳುವಂತ ಅವಶ್ಯಕತೆ ಇಲ್ಲ, ಅದು ಫಾರ್ಮುಲಾ. ಹೀಗೆ ಇದ್ರೆ ಅದು ನಿಮಗೆ ಸಿಗುತ್ತದೆ. ನೀನು ದೀರ್ಘಾಯುಷ್ಯವುಳ್ಳವನಾಗಿರಬೇಕಂದ್ರೆ ನಿನ್ನ ತಂದೆ ತಾಯಿಯನ್ನು ಸನ್ಮಾನಿಸಿದ್ರೆ ತಾನಾಗಿ ಅದು ನಡೆಯುತ್ತದೆ ಅಷ್ಟೇನೆ. ನಿನ್ನ ತಂದೆ ತಾಯಿಯನ್ನು ಸನ್ಮಾನಿಸಿದ್ರೆ ದೀರ್ಘಾಯುಷ್ಯವುಳ್ಳವನಾಗಿರುತ್ತೆ ಅಷ್ಟೇನೆ. ನಿನ್ನ ದೇವರಾಗಿರುವ ಕರ್ತನನ್ನು ನಂಬಿಗಸ್ತನಾಗಿ ಹುಡುಕಿ ಆತನ ನೇಮ ನಿಷ್ಠೆಗಳಿಗೆ ಸರಿಯಾಗಿ ವಿಧೇಯನಾದೆ ಅಂದ್ರೆ, ಐಗುಪ್ತದಲ್ಲಿದ್ದಂತ ಬಾಧೆಗಳನ್ನು ನಿನ್ನ ಮೇಲೆ ಬರಗೊಳಿಸೆನು, ನಾನೇ ನಿನ್ನ ಪರಿಹಾರಿಯಾಗಿರುವ. ಅದು ಕರೆಕ್ಟ್ ಆಗಿ ಮಾಡಿದ್ರೆ ಇದು ನಡೆಯುತ್ತದೆ. ಅದು ದೇವರ ವಾಗ್ದಾನ, ಅದರ ಪಾಡಿಗೆ ನಡೆಯುತ್ತದೆ. ಈಗ ನನ್ನ ಪ್ರಾರ್ಥನೆಯು ಪ್ರಧಾನವಾಗಿ ಯಾವುದಕ್ಕೋಸ್ಕರವಾಗಿದೆ? ನಮಗೋಸ್ಕರವಾಗಿಯೇ ಪ್ರಾರ್ಥಿಸುವುದು. ವೈಯಕ್ತಿಕವಾಗಿ ನಾನು ಆತ್ಮಿಕವಾಗಿ ಬೆಳೆಯಬೇಕು, ಪರಿಶುದ್ಧವಾಗಿರಬೇಕು, ವರಗಳು ಬೇಕು, ಅಭಿಷೇಕ ಬೇಕು, ಅದು ಬೇರೆ, ಅದನ್ನು ಬಿಡಿ, ಅದು ಸ್ಪಿರಿಚುವಲ್. ಕೆಳಗಿರುವಂತವುಗಳನ್ನೆಲ್ಲ ಮೇಲಾದಂತವುಗಳನ್ನೇ ಹುಡುಕಿರಿ. ಆದರೆ ಈ ಕೆಳಗಿರುವಂತಹ ಕಾರ್ಯಗಳನ್ನೇ ನೀವು ಹುಡುಕಿ
ಆದರೆ ಬೈಬಲ್ ಹೇಳುತ್ತದೆ, ವ್ಯಾಜ್ಯಕ್ಕಾಗಿ ಕಲಹಕ್ಕಾಗಿ ಉಪವಾಸ ಮಾಡಬೇಡಿ, ಇನ್ನೊಬ್ಬರ ಕೇಡಿಗೋಸ್ಕರವಾಗಿ ಉಪವಾಸ ಮಾಡಬೇಡಿ, ಇನ್ನೊಬ್ಬರು ನಾಶವಾಗಬೇಕೆಂದು ಪ್ರಾರ್ಥನೆ ಮಾಡಬೇಡಿ. ಆದರೆ ನೀವು ಯಾವುದಕ್ಕೋಸ್ಕರವಾಗಿ ಪ್ರಾರ್ಥಿಸಬೇಕು ಅಂದರೆ, ದೇಶದ ಕ್ಷೇಮಕ್ಕಾಗಿ ನಿಮ್ಮನ್ನು ತಗ್ಗಿಸಿಕೊಂಡು ಪ್ರಾರ್ಥಿಸಿ, ನಾನು ನಿಮ್ಗೇನು ಕೊಡುತ್ತೇನೆ. ಹಾಗಾದ್ರೆ ಈ ದೇಶದ ಉಜ್ಜೀವನ, ಈ ದೇಶದ ಜನರ ರಕ್ಷಣೆ, ಈ ದೇಶ ದೇವರನ್ನು ತಿಳಿಯುವಂತ ತಿಳುವಳಿಕೆಗೆ ಬರಬೇಕು ಎನ್ನುವಂತ ಆಸೆ ನಿಮಗೆ ಇದ್ದರೆ, ನಿಮ್ಮ ಪ್ರಾರ್ಥನೆ, ನಾನು ಬೈಬಲ್ನಿಂದ ಕೆಲವು ಕಾರ್ಯಗಳನ್ನು ಹೇಳುತ್ತೇನೆ, ಇದರ ಅಡಿಪಾಯದಲ್ಲಿರಬೇಕು. ಇದರ ಅಡಿಪಾಯದಲ್ಲಿದ್ದರೆ ನೀವು ಎದುರು ನೋಡುವಂತಹ ಅಥವಾ ನೀವು ಬೇಡುವುದಕ್ಕಿಂತಲೂ ಕೂಡ ಅತ್ಯಧಿಕವಾದ ರಿಸಲ್ಟ್ ಅನ್ನು, ಅದಕ್ಕೆ ಉತ್ತರವನ್ನು ಕೊಡುವುದಕ್ಕೆ ದೇವರು ಶಕ್ತರಾಗಿದ್ದಾರೆ. ಹಾಲೆಲೂಯ. ಈಗ ಚೆನ್ನಾಗಿ ಗಮನಿಸಿರಿ, ಒಂದು ಮಹಾ ದೊಡ್ಡ ನಾಶನ ಯಾರ ಕಾಲದಲ್ಲಿ ಬರುತ್ತದೆ ಅಂದರೆ ಎಸ್ತರಳ ಕಾಲದಲ್ಲಿ ಬರುತ್ತದೆ. ನಮ್ಮೆಲ್ಲರಿಗೂ ಗೊತ್ತು. ಹಾಮಾನನು ಏನು ಮಾಡುತ್ತಾನೆ, ಎಲ್ಲರನ್ನೂ ಕೂಡ ಒಂದೇ ದಿನದಲ್ಲಿ ಕ್ಲೋಸ್ ಮಾಡಬೇಕೆಂದು ಆಜ್ಞೆ ಬರೆದು ರಾಜನಿಂದ ತಂತ್ರವಾಗಿ ಪಡೆದುಕೊಂಡು ಕಳುಹಿಸಿದ. ಈಗ ಲೆಕ್ಕಾಚಾರದ ಪ್ರಕಾರ ದೇಶದ ಕಾನೂನು ಆ ಚಿಕ್ಕ ಗುಂಪಿಗೆ ವಿರುದ್ಧವಾಗಿ ಇದೆ. ಅಲ್ಲಿ ಚಿಕ್ಕ ಗುಂಪಿನವರು ಯಹೂದ್ಯರು. ನಾನು ಹೇಳುತ್ತಿರುವುದು ಎಸ್ತರಳ ಕಾಲದಲ್ಲಿ ಅಲ್ಪಸಂಖ್ಯಾತರು ಯಹೂದ್ಯರಾಗಿದ್ದರು. ಸೊ ಬಹುತೇಕ ಜನರು ಅಥವಾ ಬಹುತೇಕ ಆ ದೇಶ ಒಂದು ಕಾನೂನನ್ನು ಹೊರಡಿಸುತ್ತದೆ. ಯಾವ ಕಾನೂನನ್ನು ಹೊರಡಿಸುತ್ತದೆ? ಆ ಚಿಕ್ಕ ಗುಂಪಿಗೆ ವಿರುದ್ಧವಾದ ಕಾನೂನನ್ನು ಹೊರಡಿಸುತ್ತದೆ. ಆ ಚಿಕ್ಕ ಗುಂಪಿಗೆ ವಿರುದ್ಧವಾದ ಕಾನೂನನ್ನು ಹೊರಡಿಸಿ ಆ ಜನರನ್ನು ತುಳಿಯಬೇಕು, ಆ ಜನರನ್ನು ಕ್ರಶ್ ಮಾಡಬೇಕು. ಇನ್ನು ಹೇಳಬೇಕು ಅಂದ್ರೆ, ಆ ಆಜ್ಞೆಯನ್ನು ಅರಸನು ಬರೆದು ಅವನು ಕೊಡುವಾಗ ಎಲ್ಲರನ್ನು ಕ್ಲೋಸ್ ಮಾಡಬೇಕು, ನಾಶ ಮಾಡಬೇಕು ಎನ್ನುವಂಥದ್ದೇ ಪ್ಲಾನ್. ಆದರೆ ಗಮನಿಸಿರಿ, ಇಂತಹ ಒಂದು ಸಂಭವ ನಡೆಯುತ್ತದೆ. ಆಜ್ಞೆ ಹೊರಡಿಸುತ್ತಾರೆ, ಅರಸನು ಕೂಡ ಅದಕ್ಕೆ ಸಹಿ ಹಾಕುತ್ತಾರೆ. ಅವರ ಕೆಳಗೆ ಇರುವಂತಹ ಮಂತ್ರಿಗಳೆಲ್ಲರೂ ಕೂಡ ರೆಡಿಯಾಗಿದ್ದಾರೆ. ಎಲ್ಲಾ ರಾಜ್ಯದಲ್ಲೂ ಕೂಡ ಇವರಿಗೆ ವಿರುದ್ಧವಾಗಿ ಹೇಳುವಂತಹ ಕಾರ್ಯ ಏನಾಗಿದೆ, ರೆಡಿಯಾಗಿದೆ, ಡೇಟ್ ನಿಗದಿಪಡಿಸಲಾಗಿದೆ. ಇಂತಹ ಸಿಚುವೇಶನ್ ಯೋಚನೆ ಮಾಡಿ ನೋಡಿ. ನಮಗೆ ಅಂತಹ ಒಂದು ಪರಿಸ್ಥಿತಿ ಇಲ್ಲ, ಇಕ್ಕಟ್ಟಿದೆ. ಆಲ್ ಓವರ್ ಇಂಡಿಯಾ ನಮಗೆ ಇಕ್ಕಟ್ಟು ಎನ್ನುವಂಥದ್ದು ಇದೆ. ಆಲ್ ಓವರ್ ದ ವರ್ಲ್ಡ್ ಇಕ್ಕಟ್ಟು ಇದೆ. ಸಭೆಗೆ ಇಕ್ಕಟ್ಟು ಇಲ್ಲದೆ ಇರುವಂತಹ ದೇಶವೇ ಇಲ್ಲ. ಒಂದೊಂದು ವಿಧವಾದಂಥ ಇಕ್ಕಟ್ಟು ಇರುತ್ತದೆ. ಒಂದು ಆತ್ಮಿಕವಾದ ಇಕ್ಕಟ್ಟು ಇರುತ್ತದೆ, ಅಥವಾ ಫಿಸಿಕಲ್ ಇಕ್ಕಟ್ಟು ಇರುತ್ತದೆ, ಯಾವುದೋ ಒಂದು ಇರುತ್ತದೆ. ಆ ರೀತಿ ಇರುವಾಗ ಇದರಿಂದ ತಪ್ಪಿಸಿಕೊಳ್ಳುವುದಕ್ಕೆ ಅವರು ಮಾಡಿದಂಥ ಮುಖ್ಯವಾದಂಥ ವಿಷಯ ಉಪವಾಸ. ಅವರು ಹೇಗೆ ಮಾಡಿದರು ಎಂಬುದಾಗಿ ನೋಡುವುದಾದರೆ, ಮೊದಲನೇದಾಗಿ ಎಸ್ತರಳ ಪುಸ್ತಕವನ್ನು ತಿರುಗಿಸಿಕೊಳ್ಳಿರಿ. ಇಲ್ಲಿ 3 ವಿಧವಾದಂಥ ಉಪವಾಸ ಒಂದಾಗಿ ಸೇರುತ್ತದೆ. ಚೆನ್ನಾಗಿ ಗಮನಿಸಿರಿ, 3 ವಿಧವಾದ ಉಪವಾಸ ಒಂದಾಗಿ ಸೇರುತ್ತದೆ. ನಂಬರ್ 1 ಓದಿರಿ, ಎಸ್ತರಳ ಪುಸ್ತಕ 4ನೇ ಅಧ್ಯಾಯ 15-16 ವಾಕ್ಯವನ್ನು ಓದಿರಿ. ಆಗ ಎಸ್ತರಳು, ನೀನು ಹೋಗಿ ಶೂಷನಿನಲ್ಲಿ ಸಿಕ್ಕುವ ಎಲ್ಲಾ ಯಹೂದ್ಯರನ್ನು ಕೂಡಿಸು. ನೀವೆಲ್ಲರೂ 3 ದಿನ ಹಗಲಿರುಳು ಅನ್ನಪಾನಗಳನ್ನು ಬಿಟ್ಟು ನನಗೋಸ್ಕರ ಉಪವಾಸ ಮಾಡಿರಿ. ಅದರಂತೆ ನಾನು ನನ್ನ ಸೇವಕಿಯರೊಡನೆ ಉಪವಾಸದಿಂದಿರುವೆನು. ಆನಂತರ ನಾನು ವಿಧಿ ಮೀರಿ ಅರಸನ ಬಳಿಗೆ ಹೋಗುವೆನು, ಸತ್ತರೆ ಸಾಯುತ್ತೇನೆ ಎಂದು ಮೊರ್ದೆಕಾಯಿಗೆ ಮರಳಿ ಹೇಳಿಸಿದಳು. ಚೆನ್ನಾಗಿ ಗಮನಿಸಿರಿ, ಇಲ್ಲಿ ವಾಕ್ಯ ಹೇಳುತ್ತದೆ 4ನೇ ಅಧ್ಯಾಯದಲ್ಲಿ ಬಹಳ ಸ್ಪಷ್ಟವಾಗಿ ಎಸ್ತರಳು 3 ಪ್ರಾರ್ಥಿಸುವುದಕ್ಕೆ ಹೇಳುತ್ತಾಳೆ. 3 ವಿಧವಾದ ಪ್ರಾರ್ಥನೆ ಆ ಸ್ಥಳದಲ್ಲಿ ಹೇಳಲ್ಪಟ್ಟಿದೆ. ಓದಿರಿ, ಇನ್ನೊಂದು ಕಡೆ ಓದಿರಿ, ಎಸ್ತರಳ ಪುಸ್ತಕ 4ನೇ ಅಧ್ಯಾಯ 1-3 ವಾಕ್ಯದವರೆಗೂ ಓದಿರಿ. ಮೊರ್ದೆಕಾಯು ನಡೆದದನ್ನೆಲ್ಲ ಕೇಳಿದಾಗ ಬಟ್ಟೆಗಳನ್ನು ಹರಕೊಂಡು ಗೋಣಿತಟ್ಟನ್ನು ಕಟ್ಟಿಕೊಂಡು ಬೂದಿಯನ್ನು ಹಾಕಿಕೊಂಡು ಪಟ್ಟಣದ ಮಧ್ಯದಲ್ಲಿ ಹೋಗುತ್ತಾ ದುಃಖಾತಿಶಯದಿಂದ ಗೋಳಾಡಿ ಅರಮನೆಯ ಹೆಬ್ಬಾಗಿಲಿನ ಮುಂದೆ ಬಂದನು. ಗೋಣಿತಟ್ಟು ಕಟ್ಟಿಕೊಂಡವರು ಒಳಗೆ ಹೋಗಬಾರದೆಂದು ಅಪ್ಪಣೆಯಾಗಿತ್ತು. ಯಾವ ಯಾವ ಸಂಸ್ಥಾನಗಳಲ್ಲಿ ಅರಸನ ಆಜ್ಞೆಯು ನಿರ್ಣಯವು ಪ್ರಕಟವಾದವು, ಅಲ್ಲೆಲ್ಲ ಯಹೂದ್ಯರೊಳಗೆ ಮಹಾ ದುಃಖವು, ಉಪವಾಸ, ರೋದನ, ಪ್ರಲಾಪಗಳು ಉಂಟಾದವು. ಚೆನ್ನಾಗಿ ಗಮನಿಸಿರಿ, ಒಂದು ಬಹಳ ದೊಡ್ಡದಾದ ಆಜ್ಞೆ ನಮಗೆ ಅಗೇನ್ಸ್ಟ್ ಆಗಿ ಇದೆ. ಯಾರಿಗೆ? ಎಸ್ತರಳ ಕಾಲದಲ್ಲಿ ಯಹೂದ್ಯರಿಗೆ ಅಗೇನ್ಸ್ಟ್ ಆಗಿ ಇದೆ. ಆಲ್ ಓವರ್ ದ ವರ್ಲ್ಡ್ ಒಂದು ದೊಡ್ಡ ಆಜ್ಞೆ. 127 ದೇಶಕ್ಕೆ ಒಂದು ಆಜ್ಞೆಯನ್ನು ವಿಧಿಸುತ್ತಾರೆ. ಆ ಆಜ್ಞೆ ಏನು ಹೇಳುತ್ತದೆ? ಯಹೂದ್ಯರನ್ನು ಕ್ಲೋಸ್ ಮಾಡು, ಅವರಿಗೆ ಸಂಬಂಧಪಟ್ಟ ಎಲ್ಲವನ್ನು ತೆಗೆದುಕೋ, ಸೊತ್ತನ್ನು ತೆಗೆದುಕೋ ಎನ್ನುವಂಥ ಒಂದು ಆಜ್ಞೆ ಬರುತ್ತದೆ. ಈ ಆಜ್ಞೆ ಬರುವಾಗ ಈ ಆಜ್ಞೆಯನ್ನು ಜಯಿಸುವುದಕ್ಕೆ ಏನು ನಡೆಯಿತು? ಅದೇ ಇಂಪಾರ್ಟೆಂಟ್. ಏನು ನಡೆಯಿತು? ಒಂದು ಕಡೆ ಮೊರ್ದೆಕಾಯ್ ಅವನು ಏನ್ ಮಾಡ್ದ ಅಂದ್ರೆ, ವಾಕ್ಯ ಹೇಳುತ್ತದೆ, ಬಟ್ಟೆಗಳನ್ನು ಹರಕೊಂಡು ಗೋಣಿತಟ್ಟನ್ನು ಕಟ್ಟಿಕೊಂಡು ಬೂದಿಯನ್ನು ಹಾಕಿಕೊಂಡು ಪಟ್ಟಣದ ಮಧ್ಯದಲ್ಲಿ ಹೋಗುತ್ತಾ ದುಃಖಾತಿಶಯದಿಂದ ಗೋಳಾಡಿ. ಈಗ ಅವನನ್ನು ನೋಡಿ ಎಸ್ತರಳು ಹೇಳುತ್ತಾಳೆ, ನೀನು ಹೋಗಿ ಉಪವಾಸವಿರು. ಏನ್ ಮಾಡು? ಈ ಉಪವಾಸ ಯಾತಕ್ಕಾಗಿ ಉಪವಾಸ? ಯಾರ್ಯಾರೆಲ್ಲ ಬಾಧಿಸಲ್ಪಟ್ಟಿದ್ದಾರೋ ಆ ಎಲ್ಲಾ ಯಹೂದ್ಯರು ಕೂಡ ಸೇರಿ ಮಾಡುವಂತಹ ಒಂದು ಪ್ರಾರ್ಥನೆ. ಏನ್ ಪ್ರಾರ್ಥನೆ? ಎಲ್ಲಾ ವಿಶ್ವಾಸಿಗಳು ಕೂಡ ಸೇರಿ ಮಾಡುವಂತಹ ಪ್ರಾರ್ಥನೆ. ಇದು ಒಂದು ಐಕ್ಯತೆಗೆ ಬಹಳ ಮುಖ್ಯವಾದಂತಹ ವಿಷಯ. ಈ ವಿಷಯವು ಎಲ್ಲರಿಗೆ ಸಂಬಂಧಪಟ್ಟಂತ ವಿಷಯ. ಇಲ್ಲಿ ಏನಿದೆ ಎಂಬುದಾಗಿ ಕೇಳುವುದಾದರೆ, ಒಂದು ಕಡೆ ಎಸ್ತರಳು ಸಭೆ ಅದು ಪ್ರಾರ್ಥಿಸುತ್ತಾ ಇದೆ, ಒಂದು ಕಡೆ ಜನರು ವಿಶ್ವಾಸಿಗಳು, ಒಂದು ಕಡೆ ಎಸ್ತರಳನ್ನು ರೂಪಿಸಿದಂತಹ ದಾದಿಯರು. ಯಾಕಂದ್ರೆ ಹೇಗಾಗಿ ಏನ್ ಮಾಡುತ್ತಾರೆ, ಎಸ್ತರಳನ್ನು 7 ದಾದಿಯರ ಕೈಲಿ ಒಪ್ಪಿಸಿಕೊಡುತ್ತಾರೆ. ಆ 7 ದಾದಿಯರ ಎಸ್ತರಳನ್ನು ರಾಣಿಯಾಗಿ ಮಾರ್ಪಡಿಸುವುದು. ಇದು ಯಾವುದಕ್ಕೆ ಗುರುತಾಗಿದೆ? ಸೇವಕರಿಗೆ ಗುರುತಾಗಿದೆ. ಒಂದು ಕಡೆ
ಎಸ್ತರಳಂತಹ ಸಭೆ. ಇನ್ನೊಂದು ಕಡೆ ವಿಶ್ವಾಸಿಗಳು ಅಥವಾ ಅದನ್ನು ಕೇಳಲ್ಪಟ್ಟಂತ ಎಲ್ಲರೂ, ಬಾಧಿಸಲ್ಪಟ್ಟಂತಹ ಎಲ್ಲರೂ. ಇದರೊಂದಿಗೆ ಸೇವಕರು, ದಾದಿಯರು ಎಲ್ಲರೂ ಕೂಡ ಸೇರಿ ಏನ್ ಮಾಡುತ್ತಾರೆ? ಒಂದು ಏಕ ಮನಸ್ಸಿನಿಂದ ಪ್ರಾರ್ಥಿಸುತ್ತಾರೆ. ಎಲ್ಲರೂ ಸೇರಿ ಬೂದಿಯಲ್ಲಿ ಕೂತುಕೊಂಡು ಉಪವಾಸದಿಂದ ಗೋಳಾಡುತ್ತಾ ಒಂದು ಆಜ್ಞೆಗೆ ವಿರುದ್ಧವಾಗಿ. ಈ ಒಮ್ಮನಸ್ಸಿನ ಪ್ರಾರ್ಥನೆ ಇದೆಯಲ್ಲ, ಇದುವೇ ನೀವು ಮಾಡಬೇಕಾಗಿರುವಂತ ಮೊದಲನೆಯ ಮುಖ್ಯವಾದದ್ದು. ನೀವು ಉಪವಾಸದಿಂದ ಇರುವಂಥದ್ದು ಮುಖ್ಯವೇ, ಅದಕ್ಕಿಂತ ಪ್ರಾಮುಖ್ಯ ಒಮ್ಮನಸ್ಸಿನಿಂದ ಇರುವಂಥದ್ದು. ಈ ಒಮ್ಮನಸ್ಸಿಗೆ ಇರುವಂತಹ ಪವರ್ ಇದೆಯಲ್ಲ, ಆ ಪವರು ಅನೇಕರಿಗೆ ಅದು ಗೊತ್ತಾಗುತ್ತಲೇ ಇಲ್ಲ. ಏನು ಅದಕ್ಕೆ ಪವರ್ ಇದೆ ಎಂದು ಕೇಳುವುದಾದರೆ, ಅಪೊಸ್ತಲರ ಕೃತ್ಯಗಳನ್ನು ತೆಗೆದು ನೋಡಿರಿ. ಒಂದು ಮಹಾ ದೊಡ್ಡ ಉಜ್ಜೀವನವು ಬಂತು. ಅಪೊಸ್ತಲರ ಕೃತ್ಯಗಳಲ್ಲಿ ಏನು ಬರುತ್ತದೆ? ದೊಡ್ಡ ಉಜ್ಜೀವನ ಬರುತ್ತದೆ. ಆ ಉಜ್ಜೀವನಕ್ಕೆ ಅಲ್ಲಿ ಉಂಟಾದಂಥ ಒಂದು ಬಹಳ ಮುಖ್ಯವಾದಂಥ ವಿಷಯವನ್ನು ಓದಿರಿ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 14ನೇ ವಾಕ್ಯವನ್ನು ಓದಿರಿ. ಇವರೆಲ್ಲರೂ ಏಕ ಮನಸ್ಸಾಗಿ ದೇವರ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು. ಕೆಲವು ಮಂದಿ ಹೆಂಗಸರು, ಯೇಸುವಿನ ತಾಯಿಯಾದ ಮರಿಯಳು, ಆತನ ತಮ್ಮಂದಿರು ಅವರ ಸಂಗಡ ಇದ್ದರು. ಏಕ ಮನಸ್ಸಿನಿಂದ, ಈಗ ಓದಿ 2:1. ಪಂಚಾಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಹಾಗೆ 2:41 ಓದಿರಿ. ಅವನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾ ಸ್ನಾನ ಮಾಡಿಸಿಕೊಂಡರು. ಆ ದಿವಸ ಸುಮಾರು 3,000 ಜನರು ಅವರಲ್ಲಿ ಸೇರಿದರು. 4ನೇ ಅಧ್ಯಾಯ 4ನೇ ವಾಕ್ಯ ಓದೋಣ. ಆದರೆ ವಾಕ್ಯವನ್ನು ಕೇಳಿದವರಲ್ಲಿ ಅನೇಕರು ನಂಬಿದರು. ಗಂಡಸರ ಸಂಖ್ಯೆ ಸುಮಾರು 5,000 ತನಕ ಬೆಳೆಯಿತು. ಎರಡೇ ಮೀಟಿಂಗ್, ಒಂದು ಮೀಟಿಂಗ್ 3,000, ಇನ್ನೊಂದು ಮೀಟಿಂಗ್ 5,000. ಬಹಳ ದೊಡ್ಡ ರಿವೈವಲ್, ಬಹಳ ದೊಡ್ಡ ಉಜ್ಜೀವನ ಇಷ್ಟೆಲ್ಲ ನಡೆಯುತ್ತದೆ. ಇದೆಲ್ಲದಕ್ಕೂ ಬೇಸ್ ಏನ್ ಗೊತ್ತಾ? 1ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಓದಿದಂತಹ ಏಕ ಮನಸ್ಸು. 2ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಓದಿದಂತಹ ಏಕ ಮನಸ್ಸು. ಮುಂದೆ ಓದಿರಿ. 2ನೇ ಅಧ್ಯಾಯ 44ನೇ ವಾಕ್ಯ ಓದಿರಿ. ನಂಬಿದವರೆಲ್ಲರೂ ಒಗ್ಗಟ್ಟಾಗಿದ್ದು ತಮ್ಮದೆಲ್ಲವನ್ನು ಹುದುವಾಗಿ ಅನುಭೋಗಿಸುತ್ತಾ. ನೆಕ್ಸ್ಟ್ ಏನಿತ್ತು? ಏಕ ಮನಸ್ಸು. ಹಾಗೆ 46ನೇ ವಾಕ್ಯ ಓದೋಣ. ಅವರು ದಿನಾಲು ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು. ಅಲ್ಲೂ ಏಕ ಮನಸ್ಸು. ಆನಂತರ ಓದಿರಿ 4ನೇ ಅಧ್ಯಾಯ 24ನೇ ವಾಕ್ಯ. ಅವರು ಕೇಳಿ ಏಕ ಮನಸ್ಸಾಗಿ ದೇವರನ್ನು ಗಟ್ಟಿಯಾದ ಧ್ವನಿಯಿಂದ ಹೀಗೆ ಪ್ರಾರ್ಥಿಸಿದರು. ಹಾಗಾದ್ರೆ ಯೋಚನೆ ಮಾಡಿ ನೋಡಿ, ಈ 4 ಅಧ್ಯಾಯದಲ್ಲಿ ಎಷ್ಟು ಬಾರಿ ಏಕ ಮನಸ್ಸು, ಒಗ್ಗಟ್ಟು ಎಂಬುದಾಗಿ ಹೀಗೆ ಬರುತ್ತಲೇ ಇರುತ್ತದೆ ನೋಡಿ. ಹಾಗಾದ್ರೆ ಒಂದು ಕಡೆ 3,000, ಇನ್ನೊಂದು ಕಡೆ 5,000 ಜನ ರಕ್ಷಣೆಗೆ ಬರುತ್ತಾರೆ. ಒಂದು ದೊಡ್ಡ ರಿವೈವಲ್ ಉಂಟಾಗುತ್ತದೆ, ದೊಡ್ಡ ಉಜ್ಜೀವನ. ಆ ರಿವೈವಲ್ಗೆ ಏನು ಅಸ್ಥಿವಾರ ಎಂಬುದಾಗಿ ಕೇಳುವುದಾದ್ರೆ, 120 ಮಂದಿ ಇದ್ದದ್ದು ಮುಖ್ಯವಲ್ಲ, 120 ಮಂದಿ ಏಕ ಮನಸ್ಸಿನಿಂದ ಇದ್ದದ್ದು. ಸೊಲೊಮೋನನ ಮಂಟಪದಲ್ಲಿ ಕೂಡಿದ್ದು ಮುಖ್ಯವಲ್ಲ, ಸೊಲೊಮೋನನ ಮಂಟಪದಲ್ಲಿ ಏಕ ಮನಸ್ಸಿನಿಂದ ಇದ್ದರು. ಆ ಒನ್ನೆಸ್ ಎನ್ನುವಂಥದ್ದು ಬಹಳ ಇಂಪಾರ್ಟೆಂಟ್, ಬಹಳ ಮುಖ್ಯವಾಗಿ ಕಾಣಲ್ಪಡುತ್ತದೆ. ಇವತ್ತು ಇದೆಯಾ? ವಿಶ್ವಾಸಿಗಳಲ್ಲಿ ಮೊದಲು, ಒಂದು ಸಭೆಯಲ್ಲಿರುವಂಥ ವಿಶ್ವಾಸಿಗಳಲ್ಲಿ ಮೊದಲು ಏಕ ಮನಸ್ಸಿದೆಯಾ? ಒಂದೇ ಚರ್ಚ್ನೊಳಗೆ ಆ ಥಾಟ್ ಒನ್ನೆಸ್ ಅಂದ್ರೆ ಏನು ಗೊತ್ತಾ? ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿರಿ. ಏಕ ಮನಸ್ಸು ಅಂದ್ರೆ ಏನು ನಾನು ನಿಮ್ಗೆ ಹೇಳುತ್ತೇನೆ. ಈಗ ಈ ಸೈನ್ಯದಲ್ಲೆಲ್ಲ ಕೇಳಲ್ಪಟ್ಟಿರುತ್ತೀರಲ್ವಾ? ಸೈನ್ಯದಲ್ಲಿ ಯುದ್ಧ ಮಾಡುತ್ತಾರಲ್ವಾ? ಕೇಳಲ್ಪಟ್ಟಿರುತ್ತೀರಾ? ಎಷ್ಟು ಪಡೆ ಇದೆ ಸೈನ್ಯದಲ್ಲಿ ನಿಮಗೆ ಗೊತ್ತಿರುವ ಹಾಗೆ? ಸಾಮಾನ್ಯವಾಗಿ ಎಷ್ಟು ಪಡೆ ಇದೆ? 3 ಪಡೆ ಇದೆ ಅಲ್ವಾ? 3 ಪಡೆ ಇದೆ. ಯಾವ್ಯಾವ ಪಡೆ ಇದೆ? ನೌಕಾಪಡೆ, ವಾಯುಪಡೆ, ಭೂಪಡೆ. ಈಗ ಯೋಚನೆ ಮಾಡಿ ನೋಡಿ, ಇವನು ಲ್ಯಾಂಡ್ ಅಲ್ಲಿ ಓಡುತ್ತಾನೆ, ಅವನು ಆಕಾಶದಲ್ಲಿ ಹಾರಾಡುತ್ತಾನೆ, ಅವನು ನೀರೊಳಗೆ ಹೋಗುತ್ತಾನೆ. ಅವನ ಸ್ಪೀಡ್ ಬೇರೆ, ಇವನ ಸ್ಪೀಡ್ ಬೇರೆ, ಇವನ ಸ್ಪೀಡ್ ಬೇರೆ. ಅರ್ಥವಾಗುತ್ತಿದೆ ನಿಮಗೆ? ನೆಕ್ಸ್ಟ್, ಅವನು ಭೂಮಿಯನ್ನು ನೋಡುವಂತ ಸ್ಥಿತಿ ಬೇರೆ. ಇವನು ನೀರಿನೊಳಗಿಂದ ಭೂಮಿ ನೋಡುತ್ತಾನೆ, ಇವನು ಭೂಮಿಯಿಂದ ಭೂಮಿ ನೋಡುತ್ತಾನೆ. ಇವರ ಬಳಿ ಇರುವಂತ ಆಯುಧಗಳು, ಅವರ ಬಳಿ ಇರುವಂತ ಆಯುಧಗಳು ವ್ಯತ್ಯಾಸವಾಗಿರುತ್ತದೆ. ಆದರೆ ಇವರೆಲ್ಲರೂ ಕೂಡ ಬೇರೆ ಬೇರೆ ಹಂತ, ಬೇರೆ ಬೇರೆ ಪರಿಸ್ಥಿತಿ. ಲ್ಯಾಂಡ್ ಅಲ್ಲಿ, ಏರಲ್ಲಿ, ನೀರಲ್ಲಿ ಬೇರೆ ಬೇರೆ ಕ್ಲೈಮೇಟ್. ಇಷ್ಟೆಲ್ಲಾ ಸ್ಥಳಗಳಿಂದ ಎಷ್ಟು ಜನ ಯೋಚನೆ ಮಾಡಿ ನೋಡಿ. ಅಲ್ಲಿ ಮೇಲಿಂದ ಹೆಚ್ಚು ಕಮ್ಮಿ 100 ವಿಮಾನಗಳು ಹಾರುತ್ತವೆ. ಒಂದೊಂದರಲ್ಲೂ ಇಬ್ಬಿಬ್ಬರಂತ ಲೆಕ್ಕ ಹಾಕಿದ್ರು 100 ಜನ ಇದ್ದಾರೆ. ಇಲ್ಲಿ ಹಡಗಿನಲ್ಲಿ ಇಷ್ಟು ಜನ ಇದ್ದಾರೆ, ಇಲ್ಲಿ ಭೂಪಡೆಯಲ್ಲಿ ಸಾವಿರಾರು ಜನರಿದ್ದಾರೆ. ಇಷ್ಟೆಲ್ಲ ಜನರು ಸೇರಿ ಬೇರೆ ಬೇರೆ ವಿಧಾನಗಳು, ಬೇರೆ ಬೇರೆ ಪರಿಸ್ಥಿತಿ, ಬೇರೆ ಬೇರೆ ಆಯುಧಗಳು ಅಷ್ಟೆಲ್ಲ ಇದೆ. ಆದರೆ ಗುರಿ ಒಂದೇ ಆಗಿದೆ. ಅಷ್ಟು ಜನಕ್ಕೂ ಕೂಡ ಏನಿದೆ? ಆ ಶತ್ರು ದೇಶವನ್ನು ನಾವು ಹಿಡಿಯಬೇಕು ಅಷ್ಟೇನೆ. ಈ ಒಂದು ಗುರಿಯಿಂದ ಯುದ್ಧ ಮಾಡುತ್ತಾರೆ ಅಲ್ವಾ? ಅದರಲ್ಲೂ ಕೂಡ ದೊಡ್ಡ ವಿಷಯ ಏನ್ ಗೊತ್ತಾ? ಹಡಗಿನಲ್ಲಿರುವಂತವರು ಹಾಗೆ ದಡದಲ್ಲಿ ಇರುತ್ತಾರೆ, ಮೇಲೆಯಿಂದ ಗುಂಡು ಹಾಕುತ್ತಾನೆ. ಇವರು ಕ್ಲಿಯರ್ ಮಾಡುವಾಗ ನೌಕಾಪಡೆ ಏನ್ ಮಾಡುತ್ತದೆ? ಒಳಗೆ ಹೋಗುತ್ತಾ ಇರುತ್ತದೆ. ಹೇಗೆ ಪ್ಲಾನ್ ಮಾಡಿದ್ದಾರೆ ನೋಡಿ. ಇದಕ್ಕೆ ಹೆಸರು ಏಕ ಮನಸ್ಸು. ಅವನು ಬೇರೆ ಸ್ಥಳದಲ್ಲಿದ್ದಾನೆ, ಇವನು ಬೇರೆ ಸ್ಥಳದಲ್ಲಿದ್ದಾನೆ, ಅವನು ಬೇರೆ ಸ್ಥಳದಲ್ಲಿದ್ದಾನೆ. ಕಮ್ಯುನಿಕೇಶನ್ ಒಂದಾಗಿದೆ. ಅವರೆಲ್ಲರೂ ಒಂದಾಗಿ ಒಂದು ಸ್ಥಳವನ್ನು ವಶಪಡಿಸಿಕೊಳ್ಳುವುದಕ್ಕೆ ಹೋರಾಡುತ್ತಾರೆ. ಈ ಒನ್ನೆಸ್ಸೇ ನಿಮಗೂ ನನಗೂ ಬೇಕು. ಇವತ್ತು ನಾವು ಒಂದು ಸಭೆಯಲ್ಲಿ ಕೂತಿದ್ದೇವೆ, ನಮ್ಮಲ್ಲಿ ಒನ್ನೆಸ್ ಇದೆಯಾ?
ಮೊದಲು ನಿಮ್ಮೊಳಗೆ ಒಮ್ಮನಸ್ಸು ಬಂದರೆ ಮಾತ್ರವೇ ನಿಮ್ಮ ಏರಿಯಾದಲ್ಲಿರುವಂಥ ಚರ್ಚ್ನೊಳಗೆ ಒಮ್ಮನಸ್ಸು ಬರುತ್ತದೆ. ನಿಮ್ಮ ಏರಿಯಾದಲ್ಲಿರುವಂಥ ಚರ್ಚಸ್ಸು ಒಮ್ಮನಸ್ಸಿನಲ್ಲಿ ಬಂದರೆ ನಿಮ್ಮ ಜಿಲ್ಲೆ ಬರುತ್ತದೆ. ನಿಮ್ಮ ಜಿಲ್ಲೆಗೆ ಏಕಮನಸ್ಸು ಬಂದ್ರೇನೆ ಕರ್ನಾಟಕ ರಾಜ್ಯದಲ್ಲಿ ಬರುತ್ತದೆ. ಎಲ್ಲಾ ಜಿಲ್ಲೆಗಳು ಮಾರ್ಪಟ್ಟು ಕರ್ನಾಟಕ ರಾಜ್ಯ ಈ ರೀತಿಯಾಗಿ ನಿಲ್ಲಬೇಕು. ಅಲ್ಲಿ ಏನಾಯಿತು, 127 ದೇಶದಲ್ಲಿದ್ದಂತೆ ಯಹೂದ್ಯರೆಲ್ಲರೂ ಕೂಡ ಸೇರಿ ಏಕಮನಸ್ಸಿನಿಂದ ಪ್ರಾರ್ಥಿಸುತ್ತಾರೆ, ಉಪವಾಸದಿಂದ ಇದ್ದರು. ಯಾಕೆ ದೇವರು ದೊಡ್ಡ ರಕ್ಷಣೆಯನ್ನು ಆಜ್ಞಾಪಿಸಿದರು? ಯಾಕೆ ಆ ಆಜ್ಞೆ ಒಂದೇ ದಿನದಲ್ಲಿ ಮಾರ್ಪಡುತ್ತದೆ, ತಲೆ ಕೀಳಾಗಿ ಮಾರ್ಪಡುತ್ತದೆ? ಅದಕ್ಕೆ ಬೇರೆ ಒಂದು ವಿಷಯ ಇದೆ, ಆದ್ರೆ ಇದು ಒಂದು ಪಾಯಿಂಟ್. ಆ ಒನ್ನೆಸ್ಸಾದ ಪ್ರಾರ್ಥನೆ ಇವತ್ತು ಸಭೆಯೊಳಗೆ ಇಲ್ಲ. ಸಭೆಯ ಪ್ರಾರ್ಥನೆ ಯಾವುದಕ್ಕಾಗಿದೆ? ಕಲಹಕ್ಕಾಗಿ, ವ್ಯಾಜ್ಯಕ್ಕಾಗಿ, ಕೇಡಿನ ಗುದ್ದಿಗಾಗಿ ಇದೆ. ನಮಗಾಗಿ ಇದೆ, ನಮ್ಮ ಆಶೀರ್ವಾದ, ಕುಟುಂಬ ಆಶೀರ್ವಾದ, ಮಕ್ಕಳ ಆಶೀರ್ವಾದಕ್ಕಾಗಿ ಇದೆ. ಇದಕ್ಕಾಗಿ ಮಾತ್ರವೇ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಹೊರತು ಇದನ್ನು ನಾನು ಬೇಡ ಅನ್ನುತ್ತಿಲ್ಲ. ಇದಕ್ಕಾಗಿ ಮಾತ್ರ ನಾವು ಪ್ರಾರ್ಥಿಸುತ್ತಿದ್ದೇವೆ ಬಿಟ್ಟರೆ ಈ ದೇಶದ ಕುರಿತಾದಂಥ ಭಾರ ಯಾರಿಗೆ ಇಲ್ಲ? ಮೊರ್ದೆಕಾಯಿಗೆ ಏನ್ ಸಮಸ್ಯೆ? ಒಳ್ಳೆಯ ದ್ವಾರದಲ್ಲಿದ್ದಾನೆ. ಅವನು ಬೆಳೆಸಿದಂಥ ಹೆಣ್ಣು ಎಲ್ಲಿದ್ದಾಳೆ? ಅರಮನೆಯಲ್ಲಿ ಇದ್ದಾಳೆ. ಆಕೆ ಏನ್ ಮಾಡುತ್ತಾಳೆ? ತಟ್ಟೆ ತುಂಬ ಒಳ್ಳೆ ಆಹಾರ ಕೊಟ್ಟು ಕಳಿಸುತ್ತಾಳೆ, ಸೂಪರ್ ಆಗಿ ತಿನ್ನಿ ಅಂತ ಕಳಿಸುತ್ತಾಳೆ. ಎಸ್ತರಳನ್ನು ಏನಾದ್ರೂ ಕೇಳಿದ್ರೆ ಸರ್ಕಾರದಲ್ಲಿ ಒಂದು ಒಳ್ಳೆ ಕೆಲಸವನ್ನು ಕೊಡಿಸ್ತಾರೆ. ಅವನು ಆಲ್ರೆಡಿ ಸರ್ಕಾರದಲ್ಲಿ ಇದ್ದಾನೆ, ಅದೆಲ್ಲ ಈಸಿಯಾಗಿ ಮಾಡುತ್ತೆ. ಮೊರ್ದೆಕಾಯಿ ನಾನುಂಟು, ನನ್ನ ಕೆಲಸ ಉಂಟು, 127 ದೇಶಗಳಲ್ಲಿ ನಡೆಯಬಹುದಾದ್ರೆ ಅರಮನೆಯಲ್ಲಿರುವಂತ ನನಗೇನು ನಡೆಯುವುದಿಲ್ಲ ಎಂಬುದಾಗಿ ಆ ರೀತಿಯಾಗಿ ಆ ಆಲೋಚನೆ ಅವನಿಗೆ ಬರಲಿಲ್ಲ. ಇವತ್ತು ಈ ಆಲೋಚನೆ ನಮ್ಮಲ್ಲಿ ಇದೆ. ಉತ್ತರ ಪ್ರದೇಶದಲ್ಲಿ ಸಮಸ್ಯೆ ಬಂದ್ರೆ ನಮಗೇನು, ಬಿಹಾರಲ್ಲಿ ಬಂದ್ರೆ ನಮಗೇನು, ಒರಿಸ್ಸಾಗೆ ಬಂದ್ರೆ ನಮಗೇನು, ಕರ್ನಾಟಕ ಚೆನ್ನಾಗಿದೆ. ಇದೇ ನಮ್ಮ ಥಾಟ್. ಈ ಥಾಟ್ ಇರುವ ತನಕ ಉಜ್ಜೀವನ ಎನ್ನುವಂಥದ್ದು ಬರುವುದೇ ಇಲ್ಲ. ಉಜ್ಜೀವನ ಬರುವುದೇ ಇಲ್ಲ. 127 ದೇಶಗಳಲ್ಲಿ ಸಮಸ್ಯೆ. ನನಗೆ ಸಮಸ್ಯೆ ಇಲ್ಲ, ಆದ್ರೆ 127 ದೇಶಗಳಲ್ಲಿ ಸಮಸ್ಯೆ ಇದೆ. ಅವನಿಗೆ ಒಂದು ಸಮಸ್ಯೆ ಬಂದ್ರೆ ಅದು ನನ್ನ ಸಮಸ್ಯೆ. ಯಾಕಂದ್ರೆ ಅವನು ನನ್ನ ಯೇಸುವಿನ ರಕ್ತದಿಂದ ವಿಮೋಚಿಸಲ್ಪಟ್ಟವನು. ಅವನು ಕೂಡ ನನ್ನ ಜೊತೆ ಸಹೋದರನು. ನಿನಗೆ ಯಾವಾಗ ಅವನ ಮೇಲೆ ಭಾರ ಬರದೆ, ನಿನಗೆ ಸದ್ಯಕ್ಕೆ ನಿನಗಿರುವಂತ ಆ ಒಂದು ಸರ್ಕಲ್ ಅಲ್ಲಿ ನಿನಗೆ ಸಮಸ್ಯೆ ಇಲ್ಲ ಎಂಬುದಾಗಿ ಸಂತೋಷವಾಗಿದೆಯೋ, ನಿನ್ನಿಂದಲೇ ಉಜ್ಜೀವನ ಬರುತ್ತಿಲ್ಲ ಅನ್ನುತ್ತಿದ್ದೇನೆ ನಾನು. ನಿನ್ನಿಂದಲೇ ಉಜ್ಜೀವನ ಬರುತ್ತಿಲ್ಲ. ಕಾರಣ ಏನು? ನಮಗೆ ಅದರ ಕುರಿತಾದಂತ ಭಾರ ಸ್ವಲ್ಪವೂ ಇಲ್ಲ. ಸಿಂಹದ ಗವಿಯೊಳಗೆ ಯಾವ ಸಭೆ ಹೋಗುತ್ತದೋ ಆ ಸಭೆ ಸಿಂಹದ ಗವಿಯಿಂದ ಆಚೆ ಬರುತ್ತದೆ. ಸಭೆ ಅಳಿದು ಹೋದದ್ದೋ, ಸಭೆ ಗತಿಸಿ ಹೋದದ್ದೋ ಇತಿಹಾಸದಲ್ಲೇ ಇಲ್ಲ. ಎಲ್ಲಾ ದೇಶಗಳಲ್ಲಿ ಅಷ್ಟೇ ಯಾಕೆ, ಕಮ್ಯುನಿಸಂ ಇರುವಂತ ದೇಶದಲ್ಲೂ ಇದೆ. ಪಾತಾಳದ ಶಕ್ತಿಯು ಏನ್ ಮಾಡುವುದಿಲ್ಲ, ಜಯಿಸುವುದಿಲ್ಲ. ಆದರೆ ನೀನು, ನಿಮ್ಮ ತಂದೆಯ ಮನೆಯವರು ಅಳಿದು ಹೋಗುವಿರಿ. ಒಂದು ದಿನ ಈ ಸಮಸ್ಯೆ ಇಲ್ಲಿ ಬರುವುದಕ್ಕೂ ಕೂಡ ಅವಕಾಶ ಇದೆ. ಈಗಲೇ ನೀನು ಪ್ರಾರ್ಥನೆ ಮಾಡಿದ್ರೆ ಒಳ್ಳೆಯದು. ಈಗಲೇ ನೀನು ಉಪವಾಸದಿಂದ ಇದ್ರೆ ಒಳ್ಳೆಯದು. ಇವತ್ತು ಇಲ್ಲಿ ಆ ಭಾರವೂ ಇಲ್ಲ. ಸಭೆ ಏನಂದುಕೊಳ್ಳುತ್ತಾ ಇದೆ, ನಾವು ಸೇಫ್, ಇಲ್ಲೆಲ್ಲ ಏನು ಬರಲ್ಲ ರೀ. ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಈ ಸೇಫ್ ಆಗಿರಬೇಕೆಂಬುದಾಗಿ ಅಂದುಕೊಳ್ಳುತ್ತೇವೆ ಅಲ್ವಾ? ಇದುವೇ ನಿನ್ನ ಸಮಸ್ಯೆ. ಇದುವೇ ಏನು ನಿನ್ನ ಸಮಸ್ಯೆ. ನಿನಗೆ ಗೊತ್ತಿಲ್ಲದೆಯೇ ನಿನ್ನ ಅರಮನೆಯೊಳಗೆ ಹಾಮಾನನಿದ್ದಾನೆ. ಯಾರಿದ್ದಾರೆ ಒಳಗೆ? ಯಾರಿದ್ದಾರೆ? ನಿನಗೆ ಗೊತ್ತಿಲ್ಲದೆಯೇ ಒಳಗೆ ಹಾಮಾನನಿದ್ದಾನೆ. ಒಳಗೆ ಬಂದ. ನಿನ್ನ ಸಮಸ್ಯೆ ಒಳಗೆ ಇದೆ. ಆದರೆ ನೀನು ಅಂದುಕೊಂಡಿದೀಯ, ನಾನು ರಾಣಿ, ನಾನಿಲ್ಲಿ ಸಮಸ್ಯೆ ಇಲ್ಲದೆ ಇದ್ದೇನೆ, ನಾವಿಲ್ಲಿ ಉಪದ್ರವ ಇಲ್ಲದೆ ಇದ್ದೇವೆ ಎಂಬುದಾಗಿ ಹೇಳಿ. ಒಂದು ದಿನ ನಿಮಗೂ ಬರುತ್ತದೆ. ಅದು ಬರದೇ ಇರಬೇಕೆಂಬುದಾಗಿ ನೀನು ಅಂದುಕೊಳ್ಳುವುದಾದರೆ ಈಗಲೇ ಗೋಣಿತಟ್ಟು ಹಾಕಿಕೊಂಡು ಬೂದಿಯಲ್ಲಿ ಕೂತುಕೊಳ್ಳುವ ಹಂತದಲ್ಲಿ ಬಂದಿದ್ದೀಯಾ? ನೀನು ಈಗಲೇ ಪ್ರಾರ್ಥಿಸುವಂತ ಹಂತಕ್ಕೆ ಬಂದಿದ್ದಾಯಿತು. ನೆಕ್ಸ್ಟ್ ಎಸ್ತರಳು ಹೇಳಿದ್ದು ಏನು ಗೊತ್ತಾ? ಎರಡನೇದಾಗಿ ಆ ವಾಕ್ಯ ಏನು ಹೇಳುತ್ತದೆ ನೋಡಿ, 16ನೇ ವಾಕ್ಯ ಓದಿರಿ. ಆಗ ಎಸ್ತರಳು, ನೀನು ಹೋಗಿ ಶೂಷನಿನಲ್ಲಿ ಸಿಕ್ಕುವ ಎಲ್ಲಾ ಯಹೂದ್ಯರನ್ನು ಕೂಡಿಸು. ನೀವೆಲ್ಲರೂ 3 ದಿನ ಹಗಲು ಇರುಳು ಅನ್ನಪಾನಗಳನ್ನು ಬಿಟ್ಟು ನನಗೋಸ್ಕರ ಉಪವಾಸ ಮಾಡಿರಿ. ಅದರಂತೆ ನಾನು ನನ್ನ ಸೇವಕಿಯರೊಡನೆ ಉಪವಾಸದಿಂದಿರುವೆನು. ಯಾರು ಆ ಸೇವಕಿಯರು? 2ನೇ ಅಧ್ಯಾಯ 9ನೇ ವಾಕ್ಯ ಓದಿರಿ. ಹೇಗೈಯು ಆಕೆಯನ್ನು ಮೆಚ್ಚಿ ತನ್ನ ದಯೆಗೆ ಪಾತ್ರಳಾದ ಆಕೆಗೋಸ್ಕರ ತಕ್ಕ ಲೇಪನ ದ್ರವ್ಯಗಳನ್ನು, ಭೋಜನಾಂಶವನ್ನು ಆರಿಸಿದ 7 ಮಂದಿ ಸೇವಕಿಯರನ್ನು ಅರಮನೆಯಿಂದ ಬೇಗನೆ ಏರ್ಪಡಿಸಿ ಆಕೆಯನ್ನು, ಆಕೆಯ ಸೇವಕಿಯರನ್ನು ಅಂತಃಪುರದ ಉತ್ತಮ ಭಾಗದಲ್ಲಿ ಇರಿಸಿದನು. ಯಾರು ಈ ಸೇವಕಿಯರು ಗೊತ್ತಾ? ಇವರೇ ಎಸ್ತರಳನ್ನು ರೆಡಿ ಮಾಡುವಂಥದ್ದು. ಇವರು ಯಾರು? ಎಸ್ತರಳನ್ನೇ ರೆಡಿ ಮಾಡುವಂಥವರು, ಅರಸನಿಗೆ ತಕ್ಕ ಹಾಗೆ ಮಾರ್ಪಡಿಸುವವರು. ಆದರೆ ವಾಕ್ಯ ಹೇಳುತ್ತದೆ, ಈಕೆ ಹೇಳುತ್ತಾಳೆ, ನಾನು ನನ್ನ ಸೇವಕಿಯರು. ಎಸ್ತರಳು ಯಾರನ್ನು ಮಾರ್ಪಡಿಸಿದ್ದಾಳೆ ಗೊತ್ತಾ? ತನ್ನನ್ನು ರೂಪಿಸಿದಂತಹ ಸೇವಕಿಯರನ್ನು. ಹೇಗೆ ಮಾರ್ಪಡಿಸಿದಳು? ಉಪವಾಸ ಇರುವಷ್ಟರ ಮಟ್ಟಿಗೆ ಮಾರ್ಪಡಿಸಿದಳು. ಎರಡನೆಯದಾಗಿ ಏನಿದೆ, ಒಂದು ಸಭೆಯನ್ನು ರೂಪಿಸುವಂಥದ್ದು 5 ವಿಧವಾದಂಥ ಸೇವೆಗಳು. ಸಭೆಯನ್ನು ರೂಪಿಸುವಂಥದ್ದು 5 ವಿಧವಾದ ಸೇವೆಗಳು. ಈ 5 ವಿಧವಾದಂಥ ಸೇವೆಗಳು ಕೂಡ ಐಕ್ಯತೆಯಲ್ಲಿ ಬರಬೇಕು. 5 ವಿಧವಾದ ಸೇವೆ ಏನಾಗಬೇಕು? ಐಕ್ಯತೆ ಆಗಬೇಕು. ಆ ರೀತಿ ಒಮ್ಮನಸ್ಸಿನಿಂದ ಎಲ್ಲರೂ ಕೂಡ
ವಿಶ್ವಾಸಿಗಳೊಂದಿಗೆ ಸೇರಿ ಏನ್ ಮಾಡಬೇಕು? ಪ್ರಾರ್ಥಿಸಬೇಕು. ವಿಶ್ವಾಸಿಗಳೊಂದಿಗೆ ಸೇರಿ ಪ್ರಾರ್ಥಿಸಬೇಕು. ಈ 5 ವಿಧವಾದ ಸೇವಕರು ಒಟ್ಟಾಗಿ ಸೇರುತ್ತಾರಾ? ಮೊದಲು 1 ವಿಧವಾದ ಸೇವಕರು ಒಟ್ಟಾಗಿ ಸೇರುತ್ತಾರಾ? ಎಲ್ಲಾ ಸುವಾರ್ತಿಕರು ಒಮ್ಮನಸ್ಸಿನಿಂದ ಬರುವುದಕ್ಕೆ ಸಾಧ್ಯವಾ? ಎಲ್ಲಾ ಪಾಸ್ಟರ್ಸು ಒಮ್ಮನಸ್ಸಿನಿಂದ ಬರುವುದಕ್ಕೆ ಸಾಧ್ಯವಾ? ಎಲ್ಲಾ ಅಪೊಸ್ತಲರು ಒಮ್ಮನಸ್ಸಿನಿಂದ ಬರುವುದಕ್ಕೆ ಸಾಧ್ಯವಾ? ಎಲ್ಲ ಪ್ರವಾದಿಗಳು, ಎಲ್ಲ ಸುವಾರ್ತಿಕರು ಒಟ್ಟಾಗಿ ಬರುವುದಕ್ಕೆ ಸಾಧ್ಯವಾ? ಇವರೆಲ್ಲ ಒಟ್ಟಾಗಿ ಬಂದು ಈಗ 5 ಜನ ಏನ್ ಮಾಡ್ಬೇಕಂತೆ? ಒಂದಾಗಿ ಬರಬೇಕು. ಈ 5 ವಿಧವಾದ ಸೇವೆಗಳು, ಅದರಲ್ಲಿರುವಂತ ಎಲ್ಲಾ ಸೇವಕರು ಏಕ ಮನಸ್ಸಿನಿಂದ ಕೂಡಿ ಬಂದ್ರೆ ಕರ್ತನು ಖಂಡಿತವಾಗಿ ದೇಶಕ್ಕೆ ಕ್ಷೇಮವನ್ನು ಕೊಡುತ್ತಾರೆ. ಹಾಲೆಲೂಯ. ಈಗ ಮೇಲಿಂದ ಗುಂಡು ಹಾಕುತ್ತಾರೆ. ವಿಮಾನ ಪಡೆಯಲ್ಲಿ ಅವರು ಹಾಕಿ ಮುಗಿಸುವ ತನಕ ಯಾರು ಸುಮ್ಮನಿರಬೇಕು? ಭೂಪಡೆ ಸುಮ್ಮನಿರಬೇಕು. ಅವನು ಗುಂಡು ಹಾಕಿ ಕ್ಲಿಯರ್ ಆದ ನಂತರ ಹೇಳುತ್ತಾನೆ, ನೌ ಯು ಕ್ಯಾನ್ ಗೋ ಅಂತ. ಅವರು ಆ ನಂತರ ಏನ್ ಮಾಡುತ್ತಾರೆ? ಒಳಗೆ ಹೋಗುತ್ತಾರೆ. ಆ ಭೂಪಡೆಯವರಿಗೆ ಈಗ ಏನನಿಸುತ್ತದೆ? ವಾಯುಪಡೆಯವರು ಜಾಲಿಯಾಗಿ ಮೇಲೆ ಹಾರುತ್ತಿದ್ದಾರೆ, ಯಾವ ಸಮಸ್ಯೆ ಇಲ್ಲ, ಚೆನ್ನಾಗಿ ಗುಂಡು ಹಾಕಿ ಹೋಗಿ ಇಳಿಸುತ್ತಾನೆ, ಅರ್ಧ ಗಂಟೆ ಕೆಲಸ 1 ಗಂಟೆ ಕೆಲಸ ಅಂತ ಅಂದುಕೊಳ್ಳುತ್ತಾರೆ. ಆದರೆ ಅವನಿಗೆ ಗೊತ್ತು ಅವನ ಸಮಸ್ಯೆ ಏನಂತ. ಅವನು ಆಕಾಶದಲ್ಲಿರುವಂತವನು ಅಂದುಕೊಳ್ಳುತ್ತಾನೆ, ಇವನು ಸತ್ತರೆ ಮನೆಗೆ ಬಾಡಿ ಆದ್ರೂ ಹೋಗುತ್ತದೆ, ನಾನು ಸತ್ತರೆ ಏನೂ ಹೋಗುವುದಿಲ್ಲ, ಚೂರು ಚೂರಾಗಿ ಕಾಣದೆ ಹೋಗುತ್ತದೆ. ಅವನಿಗೆ ಆ ರಿಸ್ಕ್ ಇದೆ. ಆದರೆ ಅವನು ಮುಂದೆ ಹೋಗುತ್ತಾನೆ, ವೇಗವಾಗಿ ಹೋಗುತ್ತಾನೆ, ಎಲ್ಲ ಆಸೆ. ಇವನೇನ್ ಅಂದುಕೊಳ್ಳುತ್ತಾನೆ ಗೊತ್ತಾ? ಅವನ ಕೆಲಸಕ್ಕೆ ಅವನು ಹೋಗುತ್ತಾ ಇದ್ದಾನೆ, ಈಗ ಅವನ ಟರ್ನ್. ಒಂದು ದಿನ ನನ್ನ ಟರ್ನ್ ಬರುತ್ತದೆ. ಅವನು ಹೋಗಿ ಗುಂಡು ಹಾಕಿ ಸುಮ್ಮನಿರುತ್ತಾನೆ, ನಾನು ಆಗ ಒಳಗೆ ಹೋಗುತ್ತೇನೆ. ಈ ರೀತಿ ಒಬ್ಬೊಬ್ಬರಲ್ಲೂ ಕೂಡ ಒನ್ನೆಸ್ ಬರಬೇಕು. ಇವತ್ತು ಆ ಒನ್ನೆಸ್ ಇಲ್ಲ. ಎರಡನೆಯದಾಗಿ ಈಗ ಎಲ್ಲಾ ಸೇವಕರು ಕೂಡ ಒಟ್ಟಾಗಿ ಬರಬೇಕು, ಏಕ ಮನಸ್ಸಿನಿಂದ ಬರಬೇಕು. ನಿಮ್ಮಿಂದ ಪ್ರಾರ್ಥನೆಯ ಶಬ್ದ ಕೇಳಿಸುತ್ತದೆ, ಗಟ್ಟಿಯಾದ ಶಬ್ದ ಬರುತ್ತದ. ನಿಜವಾಗಿಯೂ ನಿಮ್ಮ ಹೃದಯದಲ್ಲಿ ಒಂದು ಭಾರ ಇದೆಯಾ? ನಿಜವಾಗಿಯೂ ನಿಮ್ಮಲ್ಲಿ ಒಂದು ಕಣ್ಣೀರಿದ್ಯಾ? ಅಯ್ಯೋ, ಈ ರೀತಿಯಾಗಿ ನಡೀತಾ ಇದೆಯಲ್ಲ, ಈ ರೀತಿಯೆಲ್ಲ ಅನ್ಯಾಯ ನಡೀತಾ ಇದೆಯಲ್ಲ, ಆಜ್ಞೆ ಈ ರೀತಿ ವಿರೋಧವಾಗಿದೆಯಲ್ಲ. ಎಸ್ತರಳ ಕಾಲದಲ್ಲಿ ಈ ರೀತಿ ಒಂದು ಆಜ್ಞೆಯನ್ನು ಹೊರಡಿಸಿದ್ದಾರಲ್ಲ. ಅವರು ಕೋಟೆಯನ್ನು ಹಿಡಿದರು, ಅರಸನನ್ನು ಹಿಡಿದರು, ಮಂತ್ರಿಗಳನ್ನು ಹಿಡಿದರು, ಎಲ್ಲಾ ಗೌರ್ನಮೆಂಟ್ ಅನ್ನು ಕೂಡ ಹಿಡಿದರು. ಎಸ್ತರಳ ಕಾಲದಲ್ಲಿ ಹೇಳುತ್ತಾ ಇದ್ದೇನೆ, ಎಲ್ಲವನ್ನೂ ಹಿಡಿದರು. ಈಗ ತಪ್ಪಿಸಿಕೊಳ್ಳುವುದಕ್ಕೆ ಬೇರೆ ಮಾರ್ಗವೇ ಇಲ್ಲ. ಎಲ್ಲರೂ ಏನು ಹೇಳುತ್ತಾರೆ? ಟೋಟಲ್ ಔಟ್ರಿ. ಇವರು ಈಗ ಎಲ್ಲದರಲ್ಲೂ ಬಂದು ಕೂತಿದ್ದಾರೆ. ಇವರನ್ನು ಏನು ಮಾಡಕ್ಕಾಗಲ್ಲ. 127 ದೇಶಕ್ಕೂ ಕೂಡ ಜನರನ್ನು ಕಳಿಸಿದಾಯ್ತು. ಅವರು ಟೋಟಲ್ ಆಗಿ ಮುಗಿಸಿದ್ರು. ದೇವರು ಹೇಳುತ್ತಾರೆ, ಅವರು ಟೋಟಲ್ ಆಗಿ ಮುಗಿಸಲಿ, ಎಲ್ಲಾ ಸ್ಥಳದಲ್ಲಿ ಬಂದು ಕೂರಲಿ. ಅವರ ಜನರೆಲ್ಲರೂ ಕೂಡ ಭಯಂಕರವಾದಂತಹ ಪೊಸಿಷನ್ಸ್ ಅಲ್ಲಿರಲಿ. ಆದರೆ ನೀನು ಮಾತ್ರ ಆಸಕ್ತಿಯಿಂದ ಪ್ರಾರ್ಥನೆ ಮಾಡುವುದಾದ್ರೆ ಒಂದೇ ದಿನದ ರಾತ್ರಿಯಲ್ಲಿ ಅದೆಲ್ಲವನ್ನೂ ಕೂಡ ಮಾರ್ಪಡಿಸುವುದಕ್ಕೆ ನಾನು ಶಕ್ತನಾಗಿದ್ದೇನೆ. ದೇವರು ಹಾಗೆ ಇದ್ದಾರೆ. ಯೋಚನೆ ಮಾಡಿ ನೋಡಿ, ಒಬ್ಬ ಅರಸನ ಕಾಲದಲ್ಲಿ, ಎಲೀಷನ ಕಾಲದಲ್ಲಿ ಒಂದು ಶತ್ರುವಿನ ಪಾಳೆಯದವರು ಒಳಗೆ ನುಸುಳಿದರು. ದೇಶದಲ್ಲೆಲ್ಲ ಆರ್ಥಿಕವಾಗಿ ಕುಸಿತ ಎಲ್ಲ ನಡೆಯುತ್ತದೆ. ಆದರೆ ಅಲ್ಲಿ ಎಲೀಷನು ಹೇಳುತ್ತಾರೆ, ನಾಳೆ ಎಷ್ಟೊತ್ತಿಗೆ ಎಲ್ಲ ಆರ್ಥಿಕತೆಯು ಕೂಡ ಮಾರ್ಪಡುತ್ತದೆ ಎಂದು. ಎಲ್ಲ ಚೇಂಜ್ ಆಗುತ್ತದೆ ಅಂದ್ರು. ಒಂದೇ ದಿನ ರಾತ್ರಿ ಹೇಗ್ರಿ ಮಾರ್ಪಡುತ್ತದೆ? ಮಾರ್ಪಡುತ್ತದೆ. ನೀನು ಪ್ರಾರ್ಥನೆ ಮಾಡು. ಹೇಳಿದ್ದು ದೇವರ ಮನುಷ್ಯ. ದೇವರು ಹೇಳಿದ್ದಾರೆ, ನೀನು ಪ್ರಾರ್ಥಿಸು. ಒಂದೇ ದಿನದ ರಾತ್ರಿಯಲ್ಲಿ ಆರ್ಥಿಕತೆಯನ್ನು ಮಾರ್ಪಡಿಸುವುದಕ್ಕೆ ದೇವರು ಶಕ್ತರಾಗಿದ್ದಾರೆ. ಒಂದು ರಾತ್ರಿಯಲ್ಲಿ ದೇವರು ಆರ್ಥಿಕತೆಯನ್ನು ಮಾರ್ಪಡಿಸುತ್ತಾರಾ ಇಲ್ವಾ? ಒಂದೇ ರಾತ್ರಿಯಲ್ಲಿ ದೇವರು ಐಗುಪ್ತದಲ್ಲಿರುವಂತಹ ತನ್ನ ಜನರನ್ನು ಬಿಡುಗಡೆ ಮಾಡುತ್ತಾರಾ ಇಲ್ವಾ? ದೇವರು ಅಂದುಕೊಂಡ್ರೆ ಎಂತಹ ಕಾರ್ಯಗಳನ್ನು ಕೂಡ ಒಂದೇ ರಾತ್ರಿಯಲ್ಲಿ ಮಾರ್ಪಡಿಸುವುದಕ್ಕೆ ಶಕ್ತರಾಗಿದ್ದಾರೆ. ಕರ್ತನು ನನ್ನಿಂದ ನಿಮ್ಮಿಂದ ಎದುರು ನೋಡುವಂಥದ್ದೇನು ಗೊತ್ತಾ? ನಂಬಿಗಸ್ತಿಕೆ. ಇವತ್ತು ಆ ಪ್ರಾರ್ಥನೆ ಇಲ್ಲ. ಹೃದಯವನ್ನು ಸುರಿಸಿ ಮಾಡುವಂತ ಪ್ರಾರ್ಥನೆ ಇಲ್ಲ. ಎರಡನೇದಾಗಿ ದೇವರು ಸೇವಕರಿಂದ ಎಕ್ಸ್ಪೆಕ್ಟ್ ಮಾಡುತ್ತಾರೆ. ಕಡೆಯದಾಗಿ ನಾನು ಹೇಳಿ ಮುಗಿಸುತ್ತೇನೆ. ಕಡೆಯದಾಗಿ 4ನೇ ಅಧ್ಯಾಯ 15ನೇ ವಾಕ್ಯ ಓದಿರಿ. ಆಗ ಎಸ್ತರಳು, ನೀನು ಹೋಗಿ ಶೂಷಣೆಯಲ್ಲಿ ಸಿಕ್ಕುವ ಎಲ್ಲಾ ಯಹೂದ್ಯರನ್ನು ಕೂಡಿಸು. ನೀವೆಲ್ಲರೂ 3 ದಿನ ಹಗಲಿರುಳು ಅನ್ನಪಾನಗಳನ್ನು ಬಿಟ್ಟು ನನಗೋಸ್ಕರ ಉಪವಾಸ ಮಾಡಿರಿ. ಅದರಂತೆ ನಾನು ನನ್ನ ಸೇವಕರೊಡನೆ ಉಪವಾಸದಿಂದಿರುವೆನು. ಆನಂತರ ನಾನು ವಿಧಿ ಮೀರಿ ಅರಸನ ಬಳಿಗೆ ಹೋಗುವೆನು. ಸತ್ತರೆ ಸಾಯುತ್ತೇನೆ ಎಂದು ಮೊರ್ದೆಕಾಯಿಗೆ ಮರಳಿ ಹೇಳಿಸಿದಳು. ಎಸ್ತರಳು ಮಾಡುವಂತ ಮುಂದಿನ ಕೆಲಸ ಬಹಳ ಇಂಪಾರ್ಟೆಂಟ್. ಇದರ ಅರ್ಥ ಏನು ಗೊತ್ತಾ? ಆಜ್ಞೆ ಮೀರಿದುರಂದ್ರೆ ಕೂಡಲೇ ನೀವೇನೆಂದುಕೊಳ್ಳಬಾರ್ದಂದ್ರೆ, ನಾವು ಆಜ್ಞೆ ಮೀರಬಹುದಾ? ಅದನ್ನಲ್ಲ. ಇದು ಆ ಆಜ್ಞೆಯನ್ನು ಮೀರಿದಂಥದ್ದಲ್ಲ. ಇದು ಯಾವ ಆಜ್ಞೆ ಮೀರಿ ಎಂದು ಕೇಳುವುದಾದರೆ ಗಮನಿಸಿರಿ. ಈಗ ಅರಸನ ಅನುಮತಿ ಇಲ್ಲದೆ ಯಾರು ಏನು ಮಾಡುವಾಗಿಲ್ಲ, ನೋಡುವ ಹಾಗಿಲ್ಲ. ಅವ್ರು ಏನು ಹೇಳುತ್ತಾರೆ? ಹೇಳ್ದೆ ಕೇಳದೆ ಏನಾದ್ರೂ ಹೋದ್ರೆ, ಕರೆಯದೆ ಹೋಗಿ ನಿಂತ್ರು ಅಂದ್ರೆ, ಪುರುಷನೋ ಸ್ತ್ರೀಯೋ ಗಂಡೋ ಹೆಣ್ಣೋ ಹೋಗಿ ನಿಂತ್ರು ಅಂದ್ರೆ ಕೊಲ್ಲಲ್ಪಡುವುದಕ್ಕೇನಿದೆ? ಅವಕಾಶ ಇದೆ. ಅರಸನು ಕೈ ತೋರಿಸಿದ್ರೆ ಓಕೆ, ಇಲ್ಲ ಅಂದ್ರೆ ಕ್ಲೋಸ್ ಮಾಡುತ್ತಾರೆ. ಒಂದೇ ಒಂದು ಅಂಬನ್ನು ಬಿಡುತ್ತಾರೆ. ಅರಸ ನಿನ್ನನ್ನು ಕೊಲ್ಲುವುದಕ್ಕೆ ಬಂದರೆ ಎಂಬುದಾಗಿ ಬಿಡುತ್ತಾರೆ. ಸೊ ಅರಸನು ಕೈ ತೋರಿಸಿದ್ರೆ ಮಾತ್ರನೇ, ಇಲ್ಲ ಅಂದ್ರೆ ಆ ವ್ಯಕ್ತಿಯ ಕತೆ ಕ್ಲೋಸ್. ಇದನ್ನೇ ಎಸ್ತರಳು ಹೇಳುತ್ತಾಳೆ, ಆಜ್ಞೆಯನ್ನು ಮೀರಿ. ಅದರ ಅರ್ಥ ಏನಂದ್ರೆ, ಆಜ್ಞೆಯನ್ನು ಮೀರಿದಳಂದ್ರೆ ಏನು ಅಂದ್ರೆ, ನಾನು ಆಜ್ಞೆಯನ್ನು ಮೀರಿ ಒಂದು ವಿಷಯವನ್ನು ಮಾಡುತ್ತೇನೆ ಅಂತ ಅಲ್ಲ. ದೇವರು ಹೇಳಿದ್ದಾರೆ ಎಲ್ಲ ಅಧಿಕಾರಿಗಳಿಗೆ ಏನ್ ಮಾಡಿ? ವಿಧೇಯರಾಗಿರಿ. ಆದರೆ ಇಲ್ಲಿ ಏನು ಹೇಳಲ್ಪಡುತ್ತದೆ? ಆಜ್ಞೆಯನ್ನು ಮೀರಿದಳು ಅಂದ್ರೆ ಏನು ಅರ್ಥ ಅಂದ್ರೆ,
ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ, ಅಲ್ಲಿ ಅದನ್ನೇ ಹೇಳುವುದಕ್ಕೆ ಬರುತ್ತಾರೆ. ಅರಸನು ಕರೆದಾಗ ಹೋದ್ರೆ ಜೀವಂತವಾಗಿರುತ್ತೇನೆ, ಇಲ್ಲ ಅಂದ್ರೆ ನಾನು ಸತ್ತು ಹೋಗುತ್ತೇನೆ. ಯಾಕಂದ್ರೆ ಆ ರೀತಿ ಹೋಗಿ ಸಾಯುವುದು ಅಂದರೆ ನಾನು ಹೋದೆ ಅಂದ್ರೆ ಆಜ್ಞೆ ಮೀರಿದ ಹಾಗೆ ಆಗುತ್ತದೆ. ಅದರ ಅರ್ಥ ಏನು? ಸತ್ತರೂ ಸಾಯುತ್ತೇನೆ. ಉಜ್ಜೀವನಕ್ಕೆ ಈಗ ನೆಕ್ಸ್ಟ್ ಯಾರು ಬೇಕು ಗೊತ್ತಾ? ಮೊದಲು ಒನ್ನೆಸ್ಸಿಂದ ಪ್ರಾರ್ಥಿಸುವಂತ ವಿಶ್ವಾಸಿಗಳು ಬೇಕು. ಎರಡನೆಯದಾಗಿ ಒನ್ನೆಸ್ಸಿಂದ ಪ್ರಾರ್ಥಿಸುವಂತಹ ಸೇವಕರು ಬೇಕು. ಕಡೆಯದಾಗಿ ಯಾರು ಬೇಕು ಗೊತ್ತಾ? ಕರ್ತನಿಗೋಸ್ಕರವಾಗಿ ಜೀವವನ್ನು ಕೊಡುವಂತ ರಕ್ತಸಾಕ್ಷಿಗಳು ಬೇಕು. ಕಡೆಯ ಕಾಲದಲ್ಲಿ ಇದು ಬೇಕು. ಯೋಚನೆ ಮಾಡಿ ನೋಡಿ, ಅವತ್ತು ಇದ್ದಂಥವರಲ್ಲಿ ಕ್ರಿಸ್ತನಿಗೋಸ್ಕರವಾಗಿ ಕಟ್ಟಲ್ಪಡುವುದು ಮಾತ್ರವಲ್ಲ, ಏನ್ ಹೇಳಿದ್ರು ಪೌಲನು? ಯೆರೂಸಲೇಮಿನಲ್ಲಿ ಕಟ್ಟಲ್ಪಡುವುದು ಮಾತ್ರವಲ್ಲ, ಸಾಯುವುದಕ್ಕೂ ಕೂಡ ಸಿದ್ಧನಾಗಿದ್ದೇನೆ. ಪೌಲನಿಗೀಗ ಅವ್ರು ಏನ್ ಹೇಳುತ್ತಾರೆ ಗೊತ್ತಾ? ಆ ರೀತಿ ಮಾತಾಡಬಾರದು ಪೌಲನೇ. ಮೋಟಿವೇಶನ್ ಇಂದ ಮಾತಾಡಬೇಕು ಪೌಲ್. ನೀನು ಮಾತಾಡುವುದು ಹೇಗಿರಬೇಕು ಪೌಲ್? ಪಾಸಿಟಿವ್ ಆಗಿರಬೇಕು ಪೌಲ್. ನೆಗೆಟಿವ್ ಆಗಿ ಮಾತಾಡ್ತಿದ್ದೀರಾ ಪೌಲ್. ಸತ್ತರೂ ಸಾಯುತ್ತೇನೆ ಅಂತ ಆ ರೀತಿ ಮಾತಾಡಬೇಡಿ. ಈ ರೀತಿ ಹೇಳಿ, ನಾನು ಹೋಗಿ ಯೆರೂಸಲೇಮನ್ನು ಆಳುತ್ತೇನೆ, ಯೆರೂಸಲೇಮಿನ ನಡುವೆ ಒಂದು ದೊಡ್ಡ ಮನೆ ತಗೊಳ್ತೇನೆ, ಯೆರೂಸಲೇಮಿನಲ್ಲೇ ದೊಡ್ಡ ಚರ್ಚ್ ಕಟ್ಟುತ್ತೇನೆ, ಯೆರೂಸಲೇಮಿನಲ್ಲಿ 20,000 ವಿಶ್ವಾಸಿಗಳನ್ನು ಕೂಡಿಸುತ್ತೇನೆ. ಪಾಸಿಟಿವ್ ಆಗಿ ಮಾತನಾಡಿ ಪೌಲ್. ಅವನು ಹೇಳುತ್ತಾನೆ ಸತ್ತರೂ ಸಾಯುತ್ತೇನೆ ಎಂದು. ಇವತ್ತು ದೇವರಿಗೋಸ್ಕರವಾಗಿ ಕೊಡುವುದಕ್ಕೋ ಸಾಯುವುದಕ್ಕೋ ಜನರು ಸಿದ್ಧವಾಗಿ ಇಲ್ಲ. ಗಮನಿಸಿರಿ, ಯಾರನ್ನು ದೇವರು ಉಪಯೋಗಿಸುತ್ತಾರೆ ಗೊತ್ತಾ? ಕರ್ತನಿಗೋಸ್ಕರವಾಗಿ ಬದುಕುವುದು ಮಾತ್ರವಲ್ಲ, ಕರ್ತನಿಗೋಸ್ಕರವಾಗಿ ಸಾಯುವುದಕ್ಕೂ ಕೂಡ ಒಪ್ಪಿಸಿಕೊಡುವವನು ದೇವರು ಉಪಯೋಗಿಸುತ್ತಾರೆ. ನನಗೆ ಹೆಚ್ಚಳ ಪಡುವುದು ಗೊತ್ತು, ತಗ್ಗಿಸಿಕೊಳ್ಳುವುದು ಗೊತ್ತು. ನೀವು ಸಾಯಬೇಕು ಎಂದು ಅರ್ಥ ಅಲ್ಲ, ಸಾಯುವುದಕ್ಕೂ ಕೂಡ ಸಿದ್ಧವಾಗಿರಬೇಕು. ಈ ವಾಕ್ಯವನ್ನು ನೋಡಿ, ನನಗೆ ಬಹಳ ಆಶ್ಚರ್ಯವಾಗಿ ಇತ್ತು. ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ 41ನೇ ವಾಕ್ಯ ಓದಿರಿ. ಅಪೊಸ್ತಲರು ತಾವು ಆ ಹೆಸರಿನ ನಿಮಿತ್ತವಾಗಿ ಅವಮಾನ ಪಡುವುದಕ್ಕೆ ಯೋಗ್ಯರೆನಿಸಿಕೊಂಡೆವೆಂದು ಸಂತೋಷಿಸುತ್ತಾ, ಅವರು ಅವತ್ತೇನ್ ಮಾಡುತ್ತಿದ್ರೋ ಅದಕ್ಕಿಂತ ಅಧಿಕವಾಗಿ ಮಾಡಿದ್ರಂತೆ. ಏನ್ ಮಾಡಿದ್ರು? ಅಧಿಕವಾಗಿ ಮಾಡಿದ್ರು. ಆಜ್ಞೆ ಏನ್ ಹೇಳ್ತು ಗೊತ್ತಾ ಅವರಿಗೆ? ಅದರ ಹಿಂದಿನ ವಾಕ್ಯವನ್ನು ಓದಿರಿ, 40ನೇ ವಾಕ್ಯ. ಅವರು ಅವನ ಮಾತಿಗೆ ಒಪ್ಪಿ ಅಪೊಸ್ತಲರನ್ನು ಕರೆಸಿ ಒಡೆಸಿ ಯೇಸುವಿನ ಹೆಸರನ್ನು ಹೇಳಿ ಮಾತಾಡಬಾರದೆಂದು ಅಪ್ಪಣೆ ಕೊಟ್ಟು ಅವರನ್ನು ಬಿಟ್ಟು ಬಿಟ್ಟರು. ರಿಲೀಸ್ ಮಾಡುವ ತನಕ ಒಡೆತಾನೆ. ಅವರಿಗೆ ಕೊಡಲ್ಪಟ್ಟ ಅಪ್ಪಣೆ ಏನು? ರಿಲೀಸ್. ಆದರೆ ಅವರಿಗೆ ಕೊಡಲ್ಪಟ್ಟ ಆಜ್ಞೆ ಏನು ಗೊತ್ತಾ? ಏನ್ ಮಾಡಬಾರದು? ಕ್ರಿಸ್ತನ ವಿಷಯವಾದ ಸುವಾರ್ತೆಯನ್ನು, ಕಡೆಯ ವಾಕ್ಯ, ಪ್ರತಿದಿನ ಎಡಬಿಡದೆ ದೇವಾಲಯದಲ್ಲಿಯೂ ಮನೆಯಲ್ಲಿಯೂ ಉಪದೇಶ ಮಾಡುತ್ತಾ ಕ್ರಿಸ್ತನಾದ ಯೇಸುವಿನ ವಿಷಯವಾದ ಶುಭ ವರ್ತಮಾನವನ್ನು ಸಾರುತ್ತಾ ಇದ್ದರು. ಅವನು ಹೇಳುತ್ತಾನೆ, ನೀನೇನ್ ಹೇಳೋದು, ನಾನೇನ್ ಕೇಳೋದು? ನೀನ್ ಏನ್ ಮಾಡಕ್ಕಾಗುತ್ತೆ? ನಿನ್ನನ್ನು ಹೊಡಿತೀನಿ, ಒಡಿ. ನಾನು ಹೇಳುತ್ತೇನೆ, ಒಡೆಯುವವನಿಗೆ ಕೈ ನೋವಾಗುತ್ತದೆ, ಹೇಳುವವನಿಗೆ ಬಾಯಿ ನೋವಾಗುವುದಿಲ್ಲ. ಒಡೆಯುವವನಿಗೆ ಏನಾಗುತ್ತದೆ? ಕೈ ನೋವಾಗುತ್ತದೆ. ಒಂದನ್ನು ಮಾತ್ರ ಚೆನ್ನಾಗಿ ತಿಳಿದುಕೊಳ್ಳಿ, ಒದೆ ತಿಂದ್ವಿ ಅಂತ ಇಟ್ಕೊಳ್ಳಿ, ಒಡಿಸ್ಕೊಂಡ್ವಿ ಅಂತ ಇಟ್ಕೊಳ್ಳಿ, ನಮಗೆ ನೋವಾಗುತ್ತದೆ, ಎಲ್ಲ ಆಗುತ್ತದೆ. ಆದರೆ ನಮ್ಮನ್ನೊಬ್ಬ ಹೊಡಿತಾನೆ ಅಲ್ವಾ, ಅವನು ರಕ್ಷಿಸಲ್ಪಡುತ್ತಾನೆ. ನಮ್ಮ ಮೇಲೆ ಕೈ ಇಟ್ಟ ಅಂತ ಇಟ್ಕೊಳ್ಳಿ, ಅವನೇನಾಗುತ್ತಾನೆ? ರಕ್ಷಿಸಲ್ಪಡುತ್ತಾನೆ. ಎರಡನೆಯದಾಗಿ, ಒಂದು ವೇಳೆ ಸಾಯಿಸಿದ್ರು ಅಂದ್ರೆ ಇನ್ನೂ ಸಂತೋಷ, ಪರಲೋಕಕ್ಕೆ ಹೋಗ್ಬೋದು. ಕಡೆಯದಾಗಿ ನೀವೆಲ್ಲ ಹೋಗ್ತೀರಾ? ಸ್ವಲ್ಪ ಬೇಗ ಹೋಗುತ್ತೀರಾ? ಆಕ್ಚುಲ್ ಆಗಿ ಸಮಸ್ಯೆ ಯಾರಿಗೆ ಗೊತ್ತಾ? ಸೈತಾನನಿಗೆ. ಸೈತಾನನಿಗೆ ಏನ್ ಸಮಸ್ಯೆ ಅಂದ್ರೆ, ಯಾರ ಮೂಲಕವಾದ್ರೂ ಒಡಿಸ್ದ ಅಂದ್ರೆ ಅವನು ರಕ್ಷಿಸಲ್ಪಡುತ್ತಾನೆ. ಸರಿ, ಇವನನ್ನು ಕೊಂದು ಹಾಕೋಣ ಅಂದ್ರೆ ಇವನು ಪರಲೋಕಕ್ಕೆ ಹೋಗ್ತಾನೆ. ಅವನಿಗೆ ನಾವು ಪರಲೋಕಕ್ಕೂ ಹೋಗ್ಬಾರ್ದು, ಇವನು ರಕ್ಷಿಸಲ್ಪಡಲು ಬಾರದು. ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ನಾವು ಸುವಾರ್ತೆ ಸಾರುತ್ತಾ ಸಾರುತ್ತಾ ಕ್ರಿಸ್ತನ ರಾಜ್ಯ ಹರಡುತ್ತದೆ. ಏನು ಮಾಡೋಕ್ಕಾಗಲ್ಲ. ಒಬ್ಬ ಅರಸ ಇದ್ದಂತೆ ರೋಮ ಸಾಮ್ರಾಜ್ಯದಲ್ಲಿ ನಡೆದಂತಹ ಸಂಭವ. ಅವರಿಗೆ ಒಂದು ಆಸೆ, ನನ್ನ ರಾಜ್ಯಭಾರ ಮುಗಿಯುವಷ್ಟರಲ್ಲಿ ಕ್ರೈಸ್ತತ್ವವನ್ನು ಸಂಪೂರ್ಣವಾಗಿ ಏನ್ ಮಾಡಬೇಕು? ಅಳಿಸಿ ಹಾಕ್ಬೇಕು, ಕ್ರೈಸ್ತರೇ ಇರಬಾರದು ಎಂಬುದಾಗಿ ಒಂದು ಆಜ್ಞೆ ಹೊರಡಿಸಿ ಅದಕ್ಕೆ ಜನರನ್ನು ನೇಮಿಸಿ ಎಲ್ಲಿ ಕ್ರೈಸ್ತರನ್ನು ನೋಡಿದ್ರು ಸಾಯಿಸ್ರಿ ಅಂತ ಹೇಳಿದಂತೆ. ಪ್ರಶ್ನೆನೇ ಕೇಳಬೇಡಿ, ಸಾಯಿಸ್ರಿ ಅಂದಂತೆ. ಹಿಟ್ಲರ್ ಕೊಂದ ನೋಡಿ 60 ಲಕ್ಷ ಯಹೂದ್ಯರನ್ನು. ಆ ರೀತಿ ಕೊಲ್ರಿ ಅಂದಂತೆ. ಕಡೆಯದಾಗಿ ಈ ರೀತಿಯಾಗಿ ಒಂದು 2-3 ವರ್ಷ, 4-5 ವರ್ಷ ಹೋಗಿದೆ. ಕಡೆಯದಾಗಿ ಒಂದು ಯುದ್ಧ. ಆ ಯುದ್ಧದಲ್ಲಿ ಅರಸನಿಗೆ ಒಂದು ಅಂಬು ತಾಕಿತು. ಅದು ತಾಕಿದಾಗ ಅರಸನು ಕೆಳಗೆ ಬಿದ್ದು ಮರಣಾವಸ್ಥೆಯಲ್ಲಿ ಆ ಆಜ್ಞೆಗೆ ನೇಮಿಸಿದಂತ ಅಧಿಪತಿ ಜೊತೆಗೆ ಇರುತ್ತಾರೆ ಅಲ್ವಾ. ಸಾಯುವಾಗ ಕೇಳಿದ್ರಂತೆ, ಏನಪ್ಪ ನಾವೊಂದು ಆಜ್ಞೆ ಹೊರಡಿಸಿದ್ವಲ್ಲ ಕ್ರೈಸ್ತರೆಲ್ಲ ಸಾಯ್ಬೇಕಂತ, ಕ್ರೈಸ್ತರೆಲ್ಲ ಈಗ ಸತ್ತು ಹೋದ್ರ ಅವರ ಸ್ಟೇಟಸ್ ಏನು, ಈಗ ಕಡಿಮೆ ಆಗಿದೆಯಾ, ಏನಾಯ್ತು ಎಂಬುದಾಗಿ ಕೇಳಿದಾಗ ಅಧಿಪತಿ ಗಾಬರಿಯಿಂದ ಹೇಳಿದ್ರಂತೆ, ಅರಸನೇ, ನಿಜ ಹೇಳಬೇಕಂದ್ರೆ ನೀವು ಆಜ್ಞೆಯನ್ನು ಹೊರಡಿಸುವುದಕ್ಕಿಂತ ಮುಂಚೆ ಕ್ರೈಸ್ತರು ಇದ್ದದ್ದಕ್ಕಿಂತಲೂ ಆಜ್ಞೆಯ ನಂತರವಾಗಿ ಕ್ರೈಸ್ತರು ಈಗ ದೇಶದಲ್ಲಿ ಅಧಿಕವಾಗಿದ್ದಾರೆ ಅಂತ ಹೇಳಿದ್ನಂತೆ. ಆ ಅರಸನು ಹೇಳಿದಂತೆ, ಸಾಯುವಾಗ ರಕ್ತವನ್ನು ಕೈಯಲ್ಲಿ ಹಿಡಿದುಕೊಂಡು ಹೇಳಿದಂತೆ, ನಜರೇತಿನ ಯೇಸು ಕ್ರಿಸ್ತನೇ, ನೀವೇ ಜಯಿಸುದ್ರಿ, ನಾನು ಸೋತು ಹೋದೆ ಅಂತ ಹೇಳಿದಂತೆ. ನಮ್ಮ ದೇವರು ಯುದ್ಧವೇ ಮಾಡದಂತೆ ಜಯಿಸುವವರು. ಹೆಚ್ಚು ಒಡೆಯುವಾಗ ಸಭೆ ಬೆಳೆಯುತ್ತದೆ, ಜಜ್ಜುವಾಗ ಇನ್ನೂ ಸಭೆ ಬೆಳೆಯುತ್ತದೆ. ಚದರಿ ಹೋದವರು ಎಲ್ಲರೂ ಕೂಡ ಅಲ್ಲಲ್ಲಿ ದೇವರ ಸುವಾರ್ತೆಯನ್ನು ಸಾರಿದರು. ಈಗಲೂ ಹೇಳುತ್ತೇನೆ, ಉಪದ್ರವ ಪಡಿಸುವುದಕ್ಕೆ ಆರಂಭಿಸುವುದಂದ್ರೆ ಸಭೆ ಇನ್ನೂ ಬೆಳೆಯುತ್ತದೆ ಎಂದು ಅರ್ಥ.
ನಮ್ಮನ್ನು ಹಿಂಸಿಸುತ್ತಾರೆ ಅಂದ್ರೆ ಸಭೆ ಬೆಳೆಯುತ್ತದೆ ಎಂಬುದಾಗಿ ಅರ್ಥ. ನೀನು ಅದನ್ನು ನೋಡಿ ಭಯಪಡಬೇಡ. ಸಭೆ ಯಾವಾಗಲೂ ಆಶೀರ್ವಾದದಲ್ಲೇ ತಡವರಿಸುತ್ತದೆ, ಉಪದ್ರವದಲ್ಲಿ ನಂಬಿಗಸ್ತಿಕೆಯಿಂದ ನಿಲ್ಲುತ್ತದೆ. ನೀವು ಹೋಗಿ ನೋಡಿ, ಟಾರ್ಚರ್ಡ್ ಫಾರ್ ಕ್ರೈಸ್ಟ್ ಎಂಬುದಾಗಿ ರಿಚರ್ಡ್ ಉಮ್ರಂಡಯ್ಯ ಅವರ ಒಂದು ಪುಸ್ತಕ ಇರುತ್ತದೆ. ಮಿಷನರಿಗಳು ಎಷ್ಟು ಪಾಡನ್ನು ಅನುಭವಿಸಿದ್ದಾರೆ ಎಂಬುದಾಗಿ ನೋಡಿ. ಅವರ ಬೀಜ ಇವತ್ತು ನಾವು ಮೊಳಕೆ ಹೊಡೆದು ವೃಕ್ಷವಾಗಿ ನಿಂತಿದ್ದೇವೆ. ಹಾಲೆಲೂಯ. ಹಾಗಾದ್ರೆ ನೀವು ನಾನು ಇವತ್ತು ಭಯಪಟ್ವಿ ಅಂದ್ರೆ ಮುಂದಿನ ಜನರೇಷನ್ ಇರುವುದಿಲ್ಲ. ಇವತ್ತು ಕ್ರಿಸ್ತನಿಗೋಸ್ಕರವಾಗಿ ಬದುಕುವುದಕ್ಕೂ ಸರಿ, ಸಾಯುವುದಕ್ಕೂ ಸರಿ. ನೀವು ಸಾಯಬೇಕೆನ್ನುವಂತ ಅವಶ್ಯಕತೆ ಇಲ್ಲ. ಆ ಮನ ದೃಢತೆಯಾದ್ರೂ ಇರಬೇಕಲ್ವಾ? ಆ ಧೈರ್ಯ ಇರಬೇಕಲ್ವಾ? ಏನ್ ಮಾಡ್ತೀಯ? ಹೊಡಿತೀಯ? ಹೊಡಿ. ಏನ್ ಮಾಡ್ತೀಯ? ನಮ್ಮನ್ನು ಸಾಯಿಸುತ್ತೀಯ? ಸಾಯಿಸು. ನೀನು ಹೊಡೆದ್ರೆ ನಾವು ಹರಡುತ್ತೇವೆ, ನೀನು ಕೊಂದರೆ ನಾವು ಪರಲೋಕಕ್ಕೆ ಹೋಗುತ್ತೇವೆ. ಎಷ್ಟು ಜನರನ್ನು ಸಾಯಿಸುತ್ತೀಯ? ನೀನು ಸಾಯಿಸ್ತಾ ಸಾಯಿಸ್ತಾ ಒಬ್ಬ ಯೇಸುವನ್ನು ಕೊಂದರು. ಇವತ್ತು ಲೋಕದಾದ್ಯಂತ ಕ್ರೈಸ್ತರು ಒಬ್ಬ ಯೇಸುವನ್ನು ಕೊಂದರು, ಒಬ್ಬ ಪೌಲನನ್ನು ತಡೆ ಹಿಡಿದರು. ಲೋಕಾದ್ಯಂತ ಬೈಬಲ್. ಅರ್ಥವಾಗುತ್ತಿದೆಯಾ? ನಿನ್ನೊಬ್ಬನನ್ನು ತಡೆದರೆ ನಿನ್ನ ಜಿಲ್ಲೆಯಲ್ಲೆಲ್ಲ ಸಭೆ ರೂಪಿಸಲ್ಪಡಬೇಕು. ಆ ರೀತಿಯಾದಂತಹ ಒಂದು ಆತ್ಮಿಕವಾದಂತಹ ಅನುಭವ, ಆ ಧೈರ್ಯ ನಿನಗೆ ಬೇಕು. ಇವತ್ತು ಏನಾಗುತ್ತಾ ಇದೆ? ನೀನು ನಾನು ಸರಿ ಇಲ್ಲ, ಅದೇ ಇವತ್ತು ವಿಷಯ. ವಿರೋಧಿಗಳು ಎಲ್ಲಾ ಕಾಲದಲ್ಲೂ ಇದ್ದಾರೆ. ಯಾವ ಕಾಲದಲ್ಲಿ? ಯೇಸುವಿನ ಕಾಲದಿಂದ ಸಭೆಗೆ ವಿರೋಧಿಗಳು ಇದ್ದೇ ಇದ್ದಾರೆ. ಆದರೆ ಅವತ್ತು ಅವರಲ್ಲಿ ಏಕ ಮನಸ್ಸಿತ್ತು, ಉಜ್ಜೀವನ ಬಂತು, ಸಭೆ ಜಯಿಸಿತು. ಇವತ್ತು ಸೇವಕರಲ್ಲಿ ಒಮ್ಮನಸ್ಸಿಲ್ಲ. ವಿಶ್ವಾಸಿಗಳು ಮೊರ್ದೆಕಾಯಿ ಯಹೂದ್ಯರಲ್ಲಿ ಏಕ ಮನಸ್ಸಿಲ್ಲ. ಕರ್ತನಿಗೋಸ್ಕರ ಪ್ರಾಣ ಕೊಡುವವರು ಕೂಡ ಕಡಿಮೆ ಆಗಿದ್ದಾರೆ. ನಾರ್ತ್ ಇಂಡಿಯಾದಲ್ಲಿ ಇದ್ದಾರೆ, ಸೌತ್ ಇಂಡಿಯಾದಲ್ಲಿ ಕಡಿಮೆ ಆಗಿದ್ದಾರೆ. ಇದ್ದಾರೆ, ಇಲ್ಲ ಎಂದು ಹೇಳುತ್ತಿಲ್ಲ, ಕಡಿಮೆ ಆಗಿದ್ದಾರೆ. ಆದ್ದರಿಂದ ಈಗ ಒಂದು ದೊಡ್ಡ ಉಜ್ಜೀವನವು ನಮಗೆ ಅವಶ್ಯವಾಗಿದೆ. ಈಗ ಕಡೆಯದಾಗಿ ಬಹಳ ದೊಡ್ಡ ಇಕ್ಕಟ್ಟಾದ ಕಾಲ ಲೋಕಾದ್ಯಂತ ಎಲ್ಲಾ ಕಡೆಯಲ್ಲೂ ಕೂಡ ಏರ್ಪಡುತ್ತಾ ಇದೆ. ಈಗ ಈ ಒಂದು ಗುಂಪು ಬೇಕು. ಈಗ ಇಂತಹ ಜನರು ಬೇಕು. ನಿಮ್ಮ ಸ್ವಂತ ಕಲಹಕ್ಕಾಗಿ, ವ್ಯಾಜ್ಯಕ್ಕಾಗಿ ಪ್ರಾರ್ಥಿಸುವವರು ಬೇಡ. ಅದು ತಾನಾಗಿ ನಡೆಯುತ್ತದೆ. ಈಗಲೂ ಹೇಳುತ್ತೇನೆ, ಈಗ ಕರ್ತನಿಗೆ ಬೇಕಾಗಿರುವುದು ಗೋಣಿತಟ್ಟು ಹಾಕಿಕೊಂಡು ಬೂದಿಯಲ್ಲಿ ಕೂತುಕೊಂಡು ಕರ್ತನ ರಾಜ್ಯ ಬರುವುದಕ್ಕಾಗಿ, ಇಕ್ಕಟ್ಟಿನಲ್ಲಿರುವಂತಹ ಜನರ ಬಿಡುಗಡೆಗಾಗಿ, ಉಪದ್ರವದಲ್ಲಿರುವಂತಹ ಜನರ ಬಿಡುಗಡೆಗೋಸ್ಕರವಾಗಿ ಉಪವಾಸವಿದ್ದು ಪ್ರಾರ್ಥಿಸುವಂತ ಒಂದು ಗುಂಪನ್ನು ದೇವರು ಎದುರು ನೋಡುತ್ತಿದ್ದಾರೆ. ಈ ಮೂರು ಗುಂಪು ಕೂಡ ಒಟ್ಟಾಗಿ ಸೇರಿ ಏಕ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿತು ಅಂದ್ರೆ ಒಂದೇ ರಾತ್ರಿಯಲ್ಲಿ ಯಾವುದೇ ಆಜ್ಞೆಯನ್ನು ಕೂಡ ಮಾರ್ಪಡಿಸುವುದಕ್ಕೆ ದೇವರು ಶಕ್ತರಾಗಿ ಇದ್ದಾರೆ. ನಾವು ಅನೇಕರು ಏನೆಂದುಕೊಳ್ಳುತ್ತೇವೆ ಅಂದ್ರೆ ಅರಸನ್ನು ಮಾರ್ಪಡಬೇಕೆಂದು ಅಂದುಕೊಳ್ಳುತ್ತೇವೆ. ನೆಬೂಕದ್ನೆಚ್ಚರ್ ಬದಲಾಯಿಸಬೇಕು, ಬೆಲ್ಶಚ್ಚರ್ ಬದಲಾಯಿಸಬೇಕು. ನಾನು ಹೇಳುತ್ತೇನೆ, ನೆಬೂಕದ್ನೆಚ್ಚರ್ ರಕ್ಷಿಸಲ್ಪಡುತ್ತಾನೆ, ಅಹಷ್ವೇರೋಷ್ ರಾಜನ ರಕ್ಷಣೆ ಹೊಂದುತ್ತಾನೆ, ಮಾರ್ಪಡುತ್ತಾನೆ. ದೇವರು ಮಾರ್ಪಡಿಸುವುದಕ್ಕೆ ಶಕ್ತರಾಗಿದ್ದಾರೆ. ಯಾವ ಅರಸ ನಿಮ್ಮ ವಿರುದ್ಧವಾಗಿ ಆಜ್ಞೆಯನ್ನು ಒಡ್ಡುತ್ತಾನೋ ಆ ಅರಸನೇ ನಿನಗೆ ಸಾಧಕವಾಗಿ ಮಾರ್ಪಡಿಸುವುದಕ್ಕೆ ದೇವರು ಶಕ್ತನಾದಂತ ದೇವರಾಗಿದ್ದಾರೆ. ನಾನು ಇವನು ಹೋದ್ರೆ ಸಾಕು ಎಂದು ಹೇಳುತ್ತಾ ಇದ್ದೇವಲ್ವಾ? ನೆಬೂಕದ್ನೆಚ್ಚರನು ಬೆಲ್ಶಚ್ಚರನನ್ನು ನೋಡಿ. ನೆಬೂಕದ್ನೆಚ್ಚರನು ಬೆಲ್ಶಚ್ಚರನನ್ನು ಹಾಗೆ ಹೇಳ್ಬೇಡ, ಅವನು ರಕ್ಷಣೆ ಹೊಂದಬೇಕಂತ ಹೇಳು. ನೆಬೂಕದ್ನೆಚ್ಚರನು ದೇವರಾಗಿರುವ ಕರ್ತನ ಮುಂದೆ ಸಾಷ್ಟಾಂಗವೆರಗಿ ಪರಲೋಕದ ದೇವರೇ ನಿಜವಾದ ದೇವರು ಅಂತ ಹೇಳ್ದ. ಸಿಂಹದ ಗವಿಯಲ್ಲಿ ಹಾಕಿದ ಅದೇ ಅರಸನು ಹೇಳ್ದ, ದಾನಿಯೇಲನ ದೇವರೇ ನಿಜವಾದ ದೇವರು. ಅದೇ ರೀತಿ ಯಾವ ಅರಸನು ಆಜ್ಞೆ ವಿರುದ್ಧವಾಗಿ ಒಡ್ಡುತ್ತಾನೋ ಆ ಅರಸನ ಬಾಯಿಂದಲೇ ಕರ್ತನೇ ನಿಜವಾದ ದೇವರೆಂಬುದಾಗಿ ಹೇಳಿಸುವಂತೆ ಮಾಡಲು ದೇವರು ಶಕ್ತನಾಗಿದ್ದಾರೆ. ಈಗ ಅವಶ್ಯ ಪ್ರಾರ್ಥಿಸುವಂತ ಗುಂಪು ಅವಶ್ಯ. ಈ ರೀತಿ ಪ್ರಾರ್ಥನೆ ಮಾಡುವಂತ ಒಂದು ಮುಖ್ಯವಾದಂತ ಗುಂಪನ್ನು ದೇವರು ಎದುರು ನೋಡುತ್ತಿದ್ದಾರೆ. ನಾನು ಅದರಲ್ಲಿದ್ದೇವಾ? ನಾನು ಆ ಭಾರದಲ್ಲಿದ್ದೇವಾ? ನನ್ನ ಕುಟುಂಬ ಚೆನ್ನಾಗಿದೆ, ನನ್ನ ಮನೆ ಚೆನ್ನಾಗಿದೆ, ಸಭೆ ಚೆನ್ನಾಗಿದೆ, ನನ್ನ ಜಿಲ್ಲೆ ಚೆನ್ನಾಗಿದೆ, ನನ್ನ ರಾಜ್ಯ ಚೆನ್ನಾಗಿದೆ. ನಾವೇನೋ ದೇವರ ಕೃಪೆಯಿಂದ ಸ್ತೋತ್ರ ಹೇಳಿ ಹೋಗುತ್ತೇವೆ ಅಂದ್ರೆ ಒಂದು ದಿನ ಬರುತ್ತದೆ. ಯಾಕಂದ್ರೆ ಇವತ್ತು ನಾವು ಸಂತೋಷವಾಗಿರುವ ಹಾಗೆ ಒಂದು ಕಾಲದಲ್ಲಿ ಈಗ ಉಪದ್ರವದಲ್ಲಿರುವಂತ ದೇಶವು ಸಂತೋಷವಾಗಿತ್ತು, ಸಮಾಧಾನವಾಗಿ ನೆಮ್ಮದಿಯಿಂದ ಇತ್ತು. ಆ ದೇಶದಲ್ಲಿ ಉಪದ್ರವ ಬಂದು ಈಗ ಪ್ರಾರ್ಥನೆ ಮಾಡಲಿಕ್ಕೆ ಆಗದೇ ಇರುವ ಹಂತಕ್ಕೆ ಹೋಗಿದ್ದಾರೆ. ಆದರೆ ಒಂದು ದಿನ ಅವರಿಗೆ ಬಿಡುಗಡೆ ಸಿಕ್ಕಿತು. ಒರಿಸ್ಸಾಗೆ ಒಂದು ದಿನ ಬಿಡುಗಡೆ ಸಿಕ್ಕಿತು. ಅದೇ ರೀತಿ ಇಲ್ಲೂ ಕೂಡ ಉಜ್ಜೀವನ ಬರುತ್ತದೆ. ಆದರೆ ಉಪದ್ರವ ಬರದೇ ಇರುವುದಕ್ಕೆ ನಾನು ಪ್ರಾರ್ಥನೆ ಮಾಡುವಂಥದ್ದು ಅವಶ್ಯವಾಗಿದೆ. ಹಲ್ಲೆಲೂಯಾ. ನಾವು ಪ್ರಾರ್ಥಿಸೋಣವ. ಎಲ್ಲರೂ ಕೂಡ ಎದ್ದು ನಿಂತು ದೇವರಿಗೀಗ ಅವಶ್ಯ. ನಿಜವಾಗಿಯೂ ದೇಶದ ಕ್ಷೇಮಕ್ಕೋಸ್ಕರವಾಗಿ ಪ್ರಾರ್ಥಿಸುವಂತ ಒಂದು ಗುಂಪನ್ನು ದೇವರು ಎದುರು ನೋಡುತ್ತಿದ್ದಾರೆ. ಅದೇ ಈಗ ದೇವರಿಗೆ ಅವಶ್ಯ. ವ್ಯಾಜ್ಯಕ್ಕಾಗಿ, ಕಲಹಕ್ಕಾಗಿ, ಕೇಡಿನ ಗುದ್ದುಗಳಿಗಾಗಿ ಪ್ರಾರ್ಥಿಸುವಂತ ಉಪವಾಸ ದೇವರಿಗೆ ಬೇಡ. ಆ ಪ್ರಾರ್ಥನೆಯಿಂದ ಯಾವ ಪ್ರಯೋಜನವೂ ಇಲ್ಲ. ನಂದು, ನನಗೆ ಸಂಬಂಧಪಟ್ಟದ್ದು, ನನಗೋಸ್ಕರವಾಗಿ, ನನ್ನ ಕುಟುಂಬಕ್ಕಾಗಿ, ನನ್ನ ಭವಿಷ್ಯಕ್ಕಾಗಿ ಆ ರೀತಿಯಾದ ಸ್ವಾರ್ಥದ ಪ್ರಾರ್ಥನೆ ಸಾಕು. ಆ ಪ್ರಾರ್ಥನೆ ಸಾಕು. ಈಗ ದೇವರು ಎದುರು ನೋಡುತ್ತಾ ಇರುವಂಥದ್ದು ನಮ್ಮ ದೇಶಕ್ಕೋಸ್ಕರವಾಗಿ, ನನ್ನ ದೇಶದ ಜನರ ಬಿಡುಗಡೆಗೋಸ್ಕರವಾಗಿ. ಎಸ್ತರಳು ಪ್ರಾರ್ಥನೆ ಮಾಡಿದಳು ಬಿಡುಗಡೆಗೋಸ್ಕರವಾಗಿ. ನನ್ನ ಜನರು ದಾಸರಾಗಿ ಇದ್ದೇವೆ. ಅವಳು ಹೇಳುತ್ತಾಳೆ, ಅರಸನ ಬಳಿ ಹೋಗಿ ಗೋಳಾಡುತ್ತಾಳೆ, ನಮಗೆ ವಿರುದ್ಧವಾಗಿ ಈ ರೀತಿ ಮಾಡುತ್ತಿದ್ದಾರೆ, ನಮ್ಮ ವಿರುದ್ಧವಾಗಿ ಈ ರೀತಿಯಾಗಿ ಆಜ್ಞೆ ಒಡ್ಡಿದ್ದಾರೆ, ಅರಸನಿಗೆ ಗೊತ್ತಿಲ್ಲದೆ ಅರಸನಿಂದ ಸಹಿ ಪಡೆದಿದ್ದಾರೆ.
ಅರಸನ ಕೋರ್ಟಿಂದ ಆರ್ಡರ್ ಬಂತು. ಎಲ್ಲವೂ ಕೂಡ ಅಗೇನ್ಸ್ಟ್ ಆಗಿ ಇದೆ ರಾಜ. ಹೋಗಿ ಎಸ್ತರಳು ಕೇಳುತ್ತಾಳೆ ಅರಸನ ಹತ್ರ, ಎಲ್ಲವೂ ಅಗೇನ್ಸ್ಟ್ ಆಗಿದೆ ಅರಸನೇ. ಕರ್ತನು ಕೊಟ್ಟಂತ ಆಲೋಚನೆ, ಎಲ್ಲಾ ವಿಶ್ವಾಸಿಗಳು ಕೂಡ ಏಕ ಮನಸ್ಸಿನಿಂದ ಕೂಡಿರಿ. ಕರ್ತನು ಕೊಡುವಂತ ಆಲೋಚನೆ, ಎಲ್ಲಾ ಸೇವಕರು ಒಟ್ಟಾಗಿ ಕೂಡಿರಿ. ಕರ್ತನು ಕೊಡುವಂತ ಆಲೋಚನೆ, ಕರ್ತನಿಗೋಸ್ಕರವಾಗಿ ಪ್ರಾಣ ಕೊಡುವವರೆಲ್ಲರೂ ಕೂಡ ಒಟ್ಟುಗೂಡಿರಿ. ಅಷ್ಟು ಜನರು ಕೂಡ ಏಕ ಮನಸ್ಸಿನಿಂದ ಪ್ರಾರ್ಥನೆ ಮಾಡುವಾಗ ದೇವರು ದೇಶಕ್ಕೆ ಕ್ಷೇಮವನ್ನು ಕೊಡುವುದಕ್ಕೆ ಶಕ್ತರಾಗಿ ಇದ್ದಾರೆ. ನಾನು ಅದರಲ್ಲಿ ಒಂದು ಭಾಗವಾಗಿರಬೇಕು. ನಾನು ಅದರಲ್ಲಿ ಒಂದು ಪಾರ್ಟ್ ಆಗಿರಬೇಕು. ನಾನು ಇದುವರೆಗೂ ನನಗೋಸ್ಕರವಾಗಿ ಬಾಳಿದ್ದು ಸಾಕು. ಇನ್ನು ಮುಂದೆ ನಾನು ದೇವರಿಗೋಸ್ಕರವಾಗಿ ನನ್ನನ್ನು ಕೊಡುತ್ತೇನೆ. ದೇವರಿಗೋಸ್ಕರ ನನ್ನನ್ನು ಕೊಡುತ್ತೇನೆ. ಒಪ್ಪಿಸಿಕೊಡೋಣವ ದೇವರ ಸಮ್ಮುಖದಲ್ಲಿ. ದೇವರು ಆ ರೀತಿಯಾಗಿ ಒಡಕಿನಲ್ಲಿ ನಿಲ್ಲುವಂತವರನ್ನು ಹುಡುಕುತ್ತಾ ಇದ್ದಾರೆ. ದೇವರಿಗೋಸ್ಕರ ವೈರಾಗ್ಯವುಳ್ಳ ಸಾಕ್ಷಿಯನ್ನು ದೇವರು ಹುಡುಕುತ್ತಾ ಇದ್ದಾರೆ. ಕರ್ತನಿಗೋಸ್ಕರವಾಗಿ ಕಟ್ಟಲ್ಪಡುವುದು ಮಾತ್ರವಲ್ಲ, ಸಾಯುವುದಕ್ಕೂ ಕೂಡ ಸಿದ್ಧರಾಗಿರುವನು ದೇವರು ಹುಡುಕುತ್ತಾ ಇದ್ದಾರೆ. ಒಪ್ಪಿಸಿಕೊಡೋಣವ ದೇವರ ಸಮ್ಮುಖದಲ್ಲಿ. ಆ ರೀತಿ ಪ್ರಾರ್ಥಿಸುವುದಕ್ಕೆ ಬಯಸುವವರೆಲ್ಲ, ನನ್ನನ್ನು ಕೊಡುತ್ತೇನೆ ದೇವರು, ಒಪ್ಪಿಸಿಕೊಡುತ್ತೇನೆ ಹಾಗೆ ಹೇಳುವವರೆಲ್ಲ ಕರಗಳನ್ನು ದೇವರಿಗೆ ನೇರವಾಗಿ ಎತ್ತಿ, ದೇವರೇ ನನ್ನನ್ನು ಸಂಪೂರ್ಣವಾಗಿ ಕೊಡುತ್ತೇನೆ ದೇವರೇ. ಒಂದು ಭಾರ ಈ ದೇಶದ ಕುರಿತಾಗಿ ನಿಮಗೆ ಬರುತ್ತದೆ. ನಿಮ್ಮನ್ನು ದೇವರು ತೆಗೆದು ಉಪಯೋಗಿಸುತ್ತಾರೆ. ನಾವು ಪ್ರಾರ್ಥಿಸೋಣ. ಕರಗಳನ್ನು ದೇವರಿಗೆ ನೇರವಾಗಿ ಎತ್ತಿ, ಒಳ್ಳೆಯ ತಂದೆಯೇ, ಸರ್ವಶಕ್ತನಾದಂತಹ ನಮ್ಮ ದೇವರೇ, ಈ ದೇಶದ, ಈ ರಾಜ್ಯದ, ಈ ಜಿಲ್ಲೆಯ ಉಜ್ಜೀವನಕ್ಕಾಗಿ, ಬಿಡುಗಡೆಗಾಗಿ ಇನ್ನೊಂದು ಬಾರಿ ನಮ್ಮನ್ನು ನಾವು ಕೊಡುತ್ತೇವೆ ದೇವರೇ. ನಮ್ಮನ್ನು ಸಮರ್ಪಿಸುತ್ತೇವೆ ದೇವರೇ. ನಾನು, ನಮ್ಮ ಸಭೆಯು, ನಮ್ಮ ಸೇವಕರು ಎಲ್ಲರೂ ಏಕ ಮನಸ್ಸಿನಿಂದ ಬರುತ್ತೇವೆ ಅಪ್ಪ. ನಮ್ಮ ಮೂಲಕವಾಗಿ ಏನಾದರೂ ಮಾಡಿರಿ. ಒಂದು ದೊಡ್ಡ ಬದಲಾವಣೆ ಬರಲಿ ಅಪ್ಪ. ಒಂದು ದೊಡ್ಡ ಉಜ್ಜೀವನ ಬರಲಿ. ನಿಮ್ಮ ಬರುವಿಕೆ ಅಷ್ಟರಲ್ಲಿ ನಡೆಯಲಿಕ್ಕಿರುವಂಥ ಮಹಾದೊಡ್ಡ ಕಾರ್ಯಗಳಿಗಿಂತ ಮುಂಚಿತವಾಗಿ ಒಂದು ದೊಡ್ಡ ಬದಲಾವಣೆ ಬರಲಿ ಅಪ್ಪ. ಒಪ್ಪಿಸಿಕೊಟ್ಟು ಪ್ರಾರ್ಥಿಸುತ್ತೇವೆ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್.